ದಲಿತರಿಗೆ ಕುಡಿಯೋ ನೀರನ್ನ ಮುಟ್ಟುವ ಹಕ್ಕು ಇರಲಿಲ್ಲ, ಅವಕಾಶವಿರಲಿಲ್ಲ. ಬೇಕಾದ್ರೆ ನಾಯಿ ಬೇಕಾದಲ್ಲಿ ನೀರು ಕುಡಿಯಬಹುದಾಗಿತ್ತು, ಬೇಕಾದ್ರೆ ಒಂದು ಹಂದಿ ಹೋಗಿ ಅಲ್ಲಿ ಬಿದ್ಕೊಂಡು ಒದ್ದಾಡಬಹುದಾಗಿತ್ತು. ಆದ್ರೆ ದಲಿತರು ಮಾತ್ರ ಅಲ್ಲಿ ನೀರು ಕುಡಿಯೋ ಹಾಗಿರ್ಲಿಲ್ಲ, ನೀರು ತಗೊಳ್ಳೋ ಹಾಗಿರ್ಲಿಲ್ಲ. ಚೌದಾರ್ ಕೆರೆ, ಚೌದಾರ್ ಅಂದ್ರೆ 4 ಕಡೆ ನೀರು ತಗೊಳ್ಳಿಕ್ಕೆ ಅವಕಾಶ ಇದ್ದಂತಹ ಒಂದು ಕಟ್ಟೆ, ಅದು ಒಂದು ಕೆರೆ, ಒಂದು ದೊಡ್ಡ ಕೆರೆ ಅದು. ಆ ಕೆರೆನಲ್ಲಿ ನೀರು ತಗೊಳ್ಳುವ ಹಕ್ಕಿಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೊಟ್ಟ ಮೊದಲನೇ ಬಾರಿಗೆ ಹೋರಾಟವನ್ನು ತೆಗೆದುಕೊಳ್ತಾರೆ. ಅದೇ ಅವರ ಮೊದಲ ಹೋರಾಟ. ಚೌದಾರ್ ಟ್ಯಾಂಕ್ ನ ಹೋಗಿ ಅಲ್ಲಿ ನೀರನ್ನ ತೆಗೆದುಕೊಳ್ಳೋದೇ ಅವರ ಮೊದಲನೇ ಹೋರಾಟ. ಆಗತಾನೆ ಅವರು ವಿದೇಶದಿಂದ ಬಂದಿರ್ತಾರೆ, ಅವರು ಬ್ಯಾರಿಸ್ಟರ್ ಆಗಿರ್ತಾರೆ, ಅವರಿಗೆ ಒಂದು ಕಚೇರಿ ಮಾಡ್ಕೊಳ್ಳಿಕ್ಕೆ ಅವ್ರ ಹತ್ರ ಹಣ ಇರೋದಿಲ್ಲ. ಅವರು ಬ್ಯಾರಿಸ್ಟರ್ ಪದವಿಯನ್ನ ಅವರು ಬಹಳ ಹಿಂದೆನೆ ಮುಗಿಸ್ಬೇಕಾಗಿರ್ತದೆ. ಹಣದ ಕೊರತೆಯಿಂದನೇ ಅವರು ಮತ್ತೆ ಇಂಡಿಯಾಕ್ಕೆ ವಾಪಸ್ ಬಂದು ಮತ್ತೆ ಅವರ ಸ್ನೇಹಿತರಿಂದ ಹಣವನ್ನ ತಗೊಂಡು ಮತ್ತೆ ವಿದ್ಯಾಭ್ಯಾಸವನ್ನ ಕಂಟಿನ್ಯೂ ಮಾಡ್ತಾರೆ. ಇಂಗ್ಲೆಂಡ್ ಅಲ್ಲಿ ಅವರು ಬ್ಯಾರಿಸ್ಟರ್ ಪದವಿಯನ್ನು ತಗೊಂಡು ಮತ್ತೆ ಭಾರತಕ್ಕೆ ಬರ್ತಾರೆ. ಭಾರತಕ್ಕೆ ಬಂದಾಗ ಅವರು ಕಚೇರಿ ಮಾಡ್ಕೊಳ್ಳಿಕ್ಕೆ ಅವ್ರ ಹತ್ರ ಹಣ ಇರೋದಿಲ್ಲ. ಮತ್ತೆ ಅವರು ಯಾರೋ ಒಬ್ಬ ನುರಿತ ಬಹಳ ಎಕ್ಸ್ಪರ್ಟ್ ಒಬ್ಬ ಲಾಯರ್ ನ ಕೈ ಕೆಳಗಡೆ ಕೆಲಸ ಮಾಡ್ಲಿಕ್ಕೂ ಅವ್ರಿಗೆ ಅವಕಾಶ ಇರೋದಿಲ್ಲ. ಹಂಗಾಗಿ ಇಂಡಿಪೆಂಡೆಂಟ್ ಆಗಿ ಅವರು ಬಾಂಬೆ ಹೈಕೋರ್ಟ್ ನಲ್ಲಿ ಕೆಲಸ ಶುರು ಮಾಡ್ತಾರೆ. ಬಾಂಬೆ ಹೈಕೋರ್ಟ್ ನಲ್ಲಿ ಕೆಲಸ ಶುರು ಮಾಡಿದ ತಕ್ಷಣ ಅವ್ರ ಮನಸ್ಸಿಗೆ ಬರೋದೇನಪ್ಪಾ ಅಂತಂದ್ರೆ, ಬರೀ ನಾನು ವಕೀಲನಾಗಿ ಬಾಂಬೆ ಹೈಕೋರ್ಟ್ ನಲ್ಲಿ ಕೆಲಸ ಮಾಡ್ಕೊಂಡಿದ್ರೆ ಸಾಕಾಗೋದಿಲ್ಲ, ಈ ನನ್ನ ಶೋಷಿತ ಜನರನ್ನ ಸಂಘಟಿಸಲಿಕ್ಕೆ ಏನಾದ್ರೂ ಒಂದು ಕ್ರಮ ತಕ್ಕೋಬೇಕು, ನಾನು ಸಾಮಾಜಿಕ ಹೋರಾಟಗಳಿಗೆ ಜೊತೆನಲ್ಲಿ ನಾನು ಇಳಿಬೇಕು ಅನ್ನುವಂತ ಒಂದು ಆಶಯ ಅವರಲ್ಲಿ ಕಾಣಿಸ್ತದೆ. ಅವಾಗ ಅವರು ಬಹಿಷ್ಕೃತ ಹಿತಕಾರಿಣಿ ಸಭಾ ಅನ್ನುವಂತ ಒಂದು ಸಂಘಟನೆಯನ್ನ ಸ್ಥಾಪನೆ ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ಎಸ್ ಕೆ ಬೋಲೆ ಅಂತ ಹೇಳಿ, ರಾವ್ ಬಹದ್ದೂರ್ ಎಸ್ ಕೆ ಬೋಲೆ ಅಂತ ಹೇಳಿ ಬಹುದೊಡ್ಡ ಸಮಾಜ ಸುಧಾರಕರು ಬಾಂಬೆ ಪ್ರಾಂತ್ಯದಲ್ಲಿ, ಅವರು ಕೂಡ ಬ್ಯಾರಿಸ್ಟರ್ ಆಗಿದ್ದಂತವ್ರೆ. ಎಷ್ಟು ಇಂಟ್ರೆಸ್ಟಿಂಗ್ ಅಂತಂದ್ರೆ, ರಾವ್ ಬಹದ್ದೂರ್ ಎಸ್ ಕೆ ಬೋಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಬಾಲ್ಯದಿಂದಲೂ ಕೂಡ ಬೆಂತಟ್ತಾ ಬಂದಂತ ಒಬ್ಬ ದೊಡ್ಡ ವಿದ್ವಾಂಸ ಆತ. ಮೆಟ್ರಿಕ್ಯುಲೇಷನ್ ಪಾಸ್ ಮಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಅಂದ್ರೆ ಈಗಿನ SSLC ಅಂತ ಹೇಳ್ತೀವಲ್ಲ ಹಾಗೆ. ಆ SSLC ಪಾಸ್ ಮಾಡಿದ ಮೇಲೆ ಕೆಲುಸ್ಕರ್ ಅವರ ಒಂದು ಗೌತಮ ಬುದ್ಧನ ಜೀವನ ಚರಿತ್ರೆಯನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಎಕ್ಸಾಮ್ ನ ಪಾಸ್ ಮಾಡಿದ ನೆನಪಿಗಾಗಿ ಕೊಡಕ್ಕೆ ಹೋಗ್ತಾರೆ. ಅವಾಗ ಆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದು ಇದೇ ರಾವ್ ಬಹದ್ದೂರ್ ಎಸ್ ಕೆ ಬೋಲೆ. ಆ ಎಸ್ ಕೆ ಬೋಲೆ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅವತ್ತು ಚಿಕ್ಕ ಹುಡುಗ, 16 ವರ್ಷದ ಹುಡುಗನನ್ನ ಬೆಂತಟ್ಟಿರ್ತಾರೆ. ಅವರು ಬ್ಯಾರಿಸ್ಟರ್ ಆಗಿ ವಿದೇಶಕ್ಕೆ ಹೋಗಿ ಬ್ಯಾರಿಸ್ಟರ್ ಆಗಿ ನಂತರ ಬರೋಷ್ಟರೊಳಗಡೆ ಅವರು ಬಾಂಬೆ ಲೆಜಿಸ್ಲೇಟಿವ್ ಕೌನ್ಸಿಲ್ ನ ಮೆಂಬರ್ ಆಗಿ ಅಲ್ಲಿ ಒಂದು ಮಸೂದೆಯನ್ನು ಅವರು ಪಾಸ್ ಮಾಡಿರ್ತಾರೆ, ಒಂದು ಬಿಲ್ ಪಾಸ್ ಮಾಡಿರ್ತಾರೆ. ಅದೇನಪ್ಪಾ ಅಂತಂದ್ರೆ, ಸಾರ್ವಜನಿಕ ಕಟ್ಟೆ, ಕೆರೆ, ದೇವಸ್ಥಾನ, ಆಸ್ಪತ್ರೆ ಮತ್ತು ಎಲ್ಲ ಮನರಂಜನಾ ಸ್ಥಳಗಳಲ್ಲಿ ಬೇರೆ ಜಾತಿಯವರ ರೀತಿಯಲ್ಲಿ ದಲಿತರಿಗೂ ಕೂಡ ಯಾವುದೇ ಭೇದ ಮಾಡದಲೆ ಅವಕಾಶ ಕೊಡಬೇಕು ಅನ್ನುವಂತ ಬಿಲ್ ನ ಪಾಸ್ ಮಾಡಿರ್ತಾರೆ. ಅದನ್ನ ಆ ಲೆಜಿಸ್ಲೇಟಿವ್ ಕೌನ್ಸಿಲ್ ನಲ್ಲಿ ಇದ್ದಂತ ಇತರ ಸದಸ್ಯರಿಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ರಾವ್ ಬಹದ್ದೂರ್ ಎಸ್ ಕೆ ಬೋಲೆ ಅವರು ಬಹಳ ಪವರ್ಫುಲ್ ಮ್ಯಾನ್, ನೋಡ್ಲಿಕ್ಕೆ ಅಷ್ಟೊಂದೇನು ದಪ್ಪ ದೊಡ್ಡವಾಗಿದ್ದಂತ ವ್ಯಕ್ತಿಯನ್ನಲ್ಲ, ಆದ್ರೆ ಬಹಳ ಶಕ್ತಿಶಾಲಿಯಾದ ವ್ಯಕ್ತಿ ಆದ್ರಿಂದ ಅವರ ಮಾತನ್ನ ಯಾರಿಗೂ ಕೂಡ ಉಲ್ಲಂಘಿಸ್ಲಿಕ್ಕೆ ಆಗಲಿಲ್ಲ. ಆಗ ಅವರು ಆ ಬಿಲ್ನ ಬಲವಂತದಲ್ಲೆಲ್ಲ ಒಪ್ಕೋತಾರೆ, ಪಾಸ್ ಆಗುತ್ತದೆ. ಪಾಸ್ ಆದ್ಮೇಲೆ ಏನಾಗುತ್ತದು ಅಂತಂದ್ರೆ ಜಾರಿ ಆಗೋದಿಲ್ಲ. ಬಾಂಬೆ ಒಂದು ಪ್ರೆಸಿಡೆನ್ಸಿ ಒಳಗಡೆ ಜಾರಿ ಆಗೋದಿಲ್ಲ. ಅದು ಆ ಜಾರಿ ಆಗದೆ ಇರೋದಕ್ಕೆ ಜಾರಿಗಾಗಿ ಹೋರಾಟ ಮಾಡಬೇಕು ಅನ್ನೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಿಲುವಾಗಿ. ಎಸ್ ಕೆ ಬೋಲೆ ಅವರ ನಿರ್ಣಯವನ್ನ ನಾವು ಹೇಗಾದ್ರೂ ಮಾಡಿ ಜಾರಿ ಮಾಡಬೇಕು. ಆ ಜಾರಿ ಮಾಡ್ಲಿಕ್ಕೆ ನಾವು ಮಹಾಡ್ ನಗರದಲ್ಲಿರ್ತಕ್ಕಂಥ ಚೌದಾರ್ ಕೆರೆಯನ್ನೇ ಯಾಕೆ ನಾವು ತಗೋಬಾರದು ಅನ್ನುವಂಥದ್ದು ಅವರ ಒಂದು ನಿಲುವಾಗಿ. ಅಲ್ಲಿ ಸುಮಾರು 10,000 ಜನ ಸೇರಿರ್ತಾರೆ. ಎಲ್ಲ ರೈತರು ಮತ್ತೆ ಕಾರ್ಮಿಕರು, ಎಲ್ಲ ಶೋಷಿತ ವರ್ಗದ ದಲಿತರು ಅಲ್ಲಿ ಬಂದು ಸೇರಿರ್ತಾರೆ. ಅಲ್ಲಿ 2 ದಿನದ ಸಮಾವೇಶಗಳನ್ನ ಮಾಡ್ತಾರೆ, ಸಮ್ಮೇಳನವನ್ನ ಮಾಡ್ತಾರೆ. ಆ ಸಮ್ಮೇಳನದಲ್ಲಿ ದಲಿತರಿಗೆ ಶುಭ್ರವಾದ ಬಟ್ಟೆ ಹಾಕೊಳ್ಳಿ, ಮತ್ತೆ ಸತ್ತ ದನದ ಮಾಂಸವನ್ನು ತಿನ್ನಬೇಡಿ, ಮತ್ತೆ ನಿಮ್ಮ ಭಾಷೆಯನ್ನ ಶುದ್ಧ ಮಾಡ್ಕೊಳ್ಳಿ, ಮತ್ತೆ ನಿಮ್ಮ ಎಲ್ಲ ವ್ಯಕ್ತಿತ್ವವನ್ನು ನೀವು ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ರಾಯಲ್ ಫ್ಯಾಮಿಲಿ ರೀತಿಯಲ್ಲಿ ನೀವು ಬದಲಾವಣೆ ಮಾಡ್ಕೋಬೇಕು ಅಂತ ಹೇಳಿ ಸಲಹೆ ಕೊಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಸಮ್ಮೇಳನ ಮುಗಿದು ಇನ್ನೇನೆಲ್ಲ ಮನೆಗೆ ಹೋಗ್ಬೇಕು ಅನ್ನೋಂಥ ಹೊತ್ತಿಗೆ ಚೌದಾರ್ ಕೆರೆಯಲ್ಲಿ ಹೋಗಿ ನೀರ್ ಕುಡಿದು ನಾವು ಅಲ್ಲಿಂದ ಡಿಸ್ಪ್ಯಾಚ್ ಆಗ್ಬೇಕು ಎಲ್ಲರೂ ಅಂತ ಹೇಳಿ ತೀರ್ಮಾನ ಮಾಡಿ ಅಲ್ಲಿ ಹೋಗಿ ನೀರ್ ಕುಡಿಯಕ್ಕೆ ಹೋಗ್ತಾರೆ. ನೀರ್ ಕುಡಿಯಕ್ಕೆ ಹೋದ ತಕ್ಷಣನೇ ಅಲ್ಲಿ ಒಂದು ಅಪಪ್ರಚಾರವನ್ನ ಕ್ರಿಯೇಟ್ ಮಾಡ್ತಾರೆ. ಅದೇನಪ್ಪಾ ಅಂತಂದ್ರೆ, ಅಸ್ಪೃಶ್ಯರು ಈ ಚೌದಾರ್ ಕೆರೆಯಲ್ಲಿ ನೀರು ಕುಡಿದು ಅಲ್ಲಿಂದ ವೀರೇಶ್ವರ ಟೆಂಪಲ್ಗೆ ಬಂದು
ಅಲ್ಲಿ ಒಂದು ಅಪವಿತ್ರಗೊಳಿಸಲಿದ್ದಾರೆ ಅಂತ ಹೇಳಿ ಟಾಮ್ ಓಡಿಸ್ಬಿಡ್ತಾರೆ ಅಲ್ಲಿನ ಮೇಲ್ಜಾತಿಯ ಸವರ್ಣೀಯ ಜಾತಿಯ ಜನಗಳು. ಇದರ ಪರಿಣಾಮ ಏನಾಗುತ್ತೆ ಅಂತಂದ್ರೆ ದೊಡ್ಡ ಗಲಭೆ ಆಗುತ್ತೆ. ಇಡೀ ಸಮ್ಮೇಳನ ಮುಗಿಸ್ಕೊಂಡು ಹೆಚ್ಚು ಕಡಿಮೆ ಮುಕ್ಕಾಲು ಭಾಗ ಜನ ಮನೆ ಸೇರ್ಬಿಟ್ಟಿರ್ತಾರೆ. ಗಾಡಿಗಳು ಕಟ್ಕೊಂಡ್ ಬಂದಿರ್ತಾರೆ, ಟೆಂಪೋಗಳು ಮಾಡ್ಕೊಂಡ್ ಬಂದಿರ್ತಾರೆ, ಹೇಗೆಗೋ ಬಂದಿರ್ತಾರೆ, ನಡ್ಕೊಂಡ್ ಬಂದಿರ್ತಾರೆ, ಬಸ್ನಲ್ಲಿ ಬಂದಿರ್ತಾರೆ, ಎಲ್ಲ ಇರ್ತದೆ. ಆದ್ರೆ ಅಲ್ಲಿ ಅಳಿದುಳಿದ ಜನ, ಹೋಗ್ಲಿಕ್ಕೆ ರೆಡಿಯಾಗಿದ್ದಂತ ಜನ, ಸಮ್ಮೇಳನ ನಡೆದಂತ ಸ್ಥಳದಲ್ಲಿ ಹೋಗ್ಲಿಕ್ಕೆ ರೆಡಿಯಾಗಿದ್ದ ಜನರ ಮೇಲೆ ಎಲ್ಲ ಬಂದು ದಾಳಿ ಮಾಡಿ ಅವರನ್ನ ದೊಡ್ಡ ಮಟ್ಟದಲ್ಲಿ ಗಾಯಗೊಳಿಸಿ ದೊಡ್ಡ ಒಂದು ಇತಿಹಾಸಕ್ಕೆ ಕಾರಣ ಆಗ್ತದೆ. ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು ಅದನ್ನ. ಅದೇ ಮಹಾಡ್ ನಗರದಲ್ಲಿ ಇದ್ದಂತಹ ಸರ್ಕಾರಿ ಗೆಸ್ಟ್ ಹೌಸ್ ನಲ್ಲಿ ಉಳ್ಕೊಂಡಿದ್ದಂತಹ ಬಾಬಾ ಸಾಹೇಬ್ರಿಗೆ ಈ ವಿಷಯ ಮುಟ್ಟುತ್ತೆ. ಆವಾಗ ಅವರು ಸಡನ್ ಆಗಿ ಬಂದು ನಡೀತಿದ್ದಂತ ದಾಳಿಯನ್ನ ನಿಲ್ಲಿಸ್ತಾರೆ. ಆ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಒಂದು ತಲೆಗೆ ಒಂದು ಏಟನ್ನ ಹೊಡಿತಾರೆ. ಸೊ ಹೇಗೋ ಮಾಡಿ ಅಲ್ಲಿದ್ದಂತ ಜನ ಅವರನ್ನ ಪ್ರೊಟೆಕ್ಟ್ ಮಾಡ್ತಾರೆ. ಸೊ ಇದು ಒಂದು ಘಟನೆ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಈ ಘಟನೆ ಭಾರತದ ನಿಜವಾದ ಜಾಯಮಾನ ಏನು, ಇದನ್ನ ಹೇಗೆ ಪಳಗಿಸ್ಬೇಕು, ಇಲ್ಲಿರ್ತಕ್ಕಂಥ ಸವರ್ಣೀಯ ಒಂದು ಜಾತಿವಾದಿ ಜನರನ್ನ ನಾವು ಹೇಗೆ ಸರಿದಾರಿಗೆ ತರಬೇಕು, ಮತ್ತೆ ದಲಿತರಲ್ಲಿ ಎಂತಹ ಶಿಕ್ಷಣವನ್ನ ಕೊಡಬೇಕು ಅನ್ನುವಂತ ಒಂದು ಕ್ಲಿಯರ್ ಕಟ್ ಆದಂತ ಒಂದು ಕ್ಲಾರಿಟಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಾಗ ನಿರ್ಮಾಣ ಆಗ್ತದೆ. ಅದ್ರ ಜೊತೆಗೆ ಅವರು ವಕೀಲಿ ಕೆಲಸ ಮಾಡ್ತಾ ಸಾಮಾಜಿಕ ಚಟುವಟಿಕೆನಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ. ಕಾರ್ಮಿಕರ ಹಿತಕ್ಕಾಗಿ, ರೈತರ ಹಿತಕ್ಕಾಗಿ, ಮಹಿಳೆಯರ ಹಿತಕ್ಕಾಗಿ, ಮತ್ತೆ ಎಲ್ಲ ಶೋಷಿತರ ಹಿತಕ್ಕಾಗಿ ಅವರು ಏನೇನೆಲ್ಲ ಕಾರ್ಯಕ್ರಮಗಳನ್ನು ರೂಪಿಸಕ್ಕೆ ಸಾಧ್ಯ ಇದೆಯೋ ಎಲ್ಲಾ ಕಾರ್ಯಕ್ರಮಗಳನ್ನು ರೂಪಿಸಕ್ಕೆ ಪ್ರಯತ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಅವರೊಂದು ಬಹಳ ಒಳ್ಳೆ ಮಾತು ಹೇಳ್ತಾರೆ. ವಕೀಲಿ ಕೆಲಸ ಮತ್ತೆ ಸಾಮಾಜಿಕ ಕಾರ್ಯ ಅನ್ನೋದು ನನಗೆ ಹೇಗಾಗೋಗಿದೆ ಅಂತಂದ್ರೆ, ಅದು ಈ ಎಲೆಕ್ಟ್ರಾನಿಕ್ ಒಂದು ವಿದ್ಯುತ್ ಇದರಲ್ಲಿ ಎರಡಿದೆ, AC ಮತ್ತೆ DC ಅಂತ, ಪ್ಲಸ್ ಆರ್ ಮೈನಸ್ ಅಂತ ಹೇಳ್ತೀವಲ್ಲ. ಆ AC ಮತ್ತು DC ಅನ್ನೋದು ಎಷ್ಟು ಮುಖ್ಯ ಆಗಿದೆಯೋ ಅಂದ್ರೆ, ಪ್ಲಸ್ ಇಲ್ಲದೆ ಹೋದ್ರೆ ಮೈನಸ್ ಕೆಲಸ ಇಲ್ಲ, ಮೈನಸ್ ಇಲ್ಲದೆ ಹೋದ್ರೆ ಪ್ಲಸ್ ಕೆಲಸ ಇಲ್ಲ. ಎಷ್ಟು ಮುಖ್ಯ ಆಗಿದೆಯೋ, ನನ್ನ ವಕೀಲಿ ವೃತ್ತಿ ಬಿಟ್ರೆ ನಾನು ಸಾಮಾಜಿಕ ಚಟುವಟಿಕೆ ಬಿಡಂಗಿಲ್ಲ, ಸಾಮಾಜಿಕ ಚಟುವಟಿಕೆ ಬಿಟ್ಟು ನಾನು ಕೇವಲ ವಕೀಲನಾಗಿರಕ್ ಆಗೋದಿಲ್ಲ. ಸೊ ನನಗನ್ಸೋ ಪ್ರಕಾರ ನಾವೆಲ್ಲ ವಕೀಲರಾಗಿರೋದ್ರಿಂದ, ಸಾಮಾಜಿಕ ಚಳುವಳಿಗಾರರಾಗಿರೋದ್ರಿಂದ ನಮಗೆ ಅವರೇ ನಿಜವಾದಂತ ಒಂದು ಮಾರ್ಗದರ್ಶಕರು, ಅವರೇ ನಿಜವಾದ ನಮ್ಮ ಒಂದು ಸೀನಿಯರ್ ಅಂತ ಹೇಳ್ಬೋದು. ಅಡ್ವೊಕೇಟಿಂಗ್ ಈ ಒಂದು ಎಲ್ಲ ಇದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಹಳ ದೊಡ್ಡ ಒಬ್ಬ ಸೀನಿಯರ್ ಅಂತ ಹೇಳ್ಬೋದು ಇಂಥ ವಿಷಯದಲ್ಲಿ. ಹೀಗೆ ಅವರು ಬಹಿಷ್ಕೃತ ಹಿತಕಾರಣಿ ಸಭಾ ಮತ್ತೆ ಈ ತಮ್ಮ ವಕೀಲಿ ವೃತ್ತಿಯನ್ನ ಮಾಡ್ತಾರೆ. ಈ ಮಹಾಡ್ ನಗರದಲ್ಲಿ ನಡೆದಂತಹ ಘಟನೆಯನ್ನ ಅವರು ಕೋರ್ಟ್ಗೆ ತಗೊಂಡು ಹೋಗ್ತಾರೆ. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಲ್ಲಿ ನಡೆದಂತ ಘಟನೆಯಿಂದ ಅವರು ವಿಚಲಿತರಾಗ್ಲಿಲ್ಲ, ಎದುರ್ಕೊಳ್ಳಿಲ್ಲ. ಬಂಧುಗಳೇ, ಅವರ ಮೇಲೆ ಮೊದಲ ಕೊಲೆ ಪ್ರಯತ್ನವೂ ಅಲ್ಲೇ ನಡೀತದೆ. ಸುಮಾರು 16 ಬಾರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸಾಯಿಸಬೇಕು ಅಂತ ಹೇಳಿ ಬಹಳ ಕ್ಲಿಯರ್ ಕಟ್ ಆದಂತಹ, ಪ್ಲಾನೆಡ್ ಆದಂತಹ ಒಂದು ಬ್ಲೂ ಪ್ರಿಂಟ್ ರೆಡಿ ಇರ್ತದೆ. 16 ಬಾರಿ ಅಟೆಂಪ್ಟ್ ಆಗುತ್ತೆ. ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಸುಮ್ಮನೆ ಸುಲಭದಲ್ಲಿ ಬದುಕಕ್ಕೆ ಬಿಟ್ಟಿರ್ಲಿಲ್ಲ. ನೋಡಿ, ಅವರು ಮಹಾಡ್ ನಗರದ ಒಂದು ಗೌರ್ಮೆಂಟ್ ಗೆಸ್ಟ್ ಹೌಸ್ ನಲ್ಲಿ ಉಳಿದಿದ್ದ ಸಂದರ್ಭದಲ್ಲಿ ಪುಣೆಯಿಂದ ಸುಪಾರಿ ಕಿಲ್ಲರ್ಸ್ ಬರ್ತಾರಲ್ಲ ಅವ್ರನ್ನ ಸಾಯಿಸ್ಲಿಕ್ಕೆ. ಆದ್ರೆ ಮಹಾಡ್ ನಗರದಲ್ಲಿ ಸಮ್ಮೇಳನವನ್ನ ಆರ್ಗನೈಸ್ ಮಾಡಿದಂತಹ ಹುಡುಗರಲ್ಲಿ ಈ ವಿಷಯ ಆಲ್ರೆಡಿ ಮುಂಚೆನೆ ಗೊತ್ತಿರುತ್ತೆ. ಪುಣೆಯಿಂದ ಬರ್ತಾರೆ, ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂತ ಹೇಳಿ ಇಡೀ ರಾತ್ರಿ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವಾಗಾರು ಮಧ್ಯರಾತ್ರಿ ಈಚೆ ಬರ್ತಾರ ಅಂತ ಕಾಯ್ಕೊಂಡು ಕೂತಿರ್ತಾರೆ ಹಂತಕರು. ಬಹುಶಃ ಅವತ್ತೇನಾದ್ರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನಾದ್ರು ಆ ಗೆಸ್ಟ್ ಹೌಸ್ ಇಂದ ಆಚೆಗೆ ಬಂದಿದ್ದಿದ್ರೆ ಬಹುಶಃ ಅವ್ರ ಕೊಲೆ ಆಗ್ತಿತ್ತೋ ಏನೋ. ಆದ್ರೆ ಮಹಾಡ್ನ ಜನ, ಯುವಕರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಉಳಿಸ್ಕೊಳ್ತಾರೆ. ಹಂಗಂತ ಹೇಳಿ ಅವ್ರೇನ್ ಎದುರ್ಕೊಳ್ಳಿಲ್ಲ. ನನ್ನ ಮೇಲೆ ಕೊಲೆ ಪ್ರಯತ್ನ ಇದೆ ಅಂತ ಹೇಳಿ ಖಂಡಿತ ಅವ್ರೇನ್ ಎದುರ್ಕೊಳ್ಳಿಲ್ಲ. ಅವ್ರೇನ್ ಮಾಡ್ತಾರಪ್ಪ ಅಂತಂದ್ರೆ, ಇದಿಷ್ಟಕ್ಕೆ ನಿಲ್ಲಿಸಬಾರ್ದು, ನಾವು ನಂತರದ ಚಳವಳಿಯನ್ನ ಮತ್ತೆ ನಾವು ಚೌದಾರಿಕೆರೆಗೆ ಹೋಗಿ ನೀರು ಕುಡಿಯುವಂತದನ್ನ ಮತ್ತೆ ಮಾಡ್ಬೇಕು ಅಂತ ಹೇಳಿ ಅವ್ರು ಪ್ರಯತ್ನ ಮಾಡ್ತಾರೆ. ಆ ಪ್ರಯತ್ನ ಮಾಡಿದಾಗ ಡಿಸೆಂಬರ್ ತಿಂಗಳವರೆಗೂ ತಗೊಳ್ತಾರೆ. ಇದರ ನಡುವೆ ಆ ಮಹಾಡ್ ನಗರದಲ್ಲಿದ್ದಂತ ಜಾತಿವಾದಿಗಳು ಕೋರ್ಟ್ಗೆ ಹೋಗ್ತಾರೆ, ಸ್ಟೇ ಆರ್ಡರ್ ತರಬೇಕು ಅನ್ನೋ ಕಾರಣಕ್ಕಾಗಿ. ನೋಡಿ, ಆ ಚೌದಾರಿಕೆರೆ ಅನ್ನುವಂಥದ್ದು ಒಂದು ಪ್ರೈವೇಟ್ ಪ್ರಾಪರ್ಟಿ, ಅದು ಸಾರ್ವಜನಿಕ ಸೊತ್ತಲ್ಲ, ಯಾರಂದ್ರಲ್ಲಿ ಹೋಗಿ ಅದರೊಳಗೆ ನೀರು ತಗೊಂಡ್ಬರುವಂತ ಸ್ಥಳ ಅಲ್ಲ ಅದು ಅಂತ ಹೇಳಿ ಕೋರ್ಟ್ಗೆ ಮಿಸ್ಗೈಡ್ ಮಾಡ್ತಾರೆ. ಕೋರ್ಟ್ನ ಮಿಸ್ಗೈಡ್ ಮಾಡಿ ಅವರು ಸ್ಟೇ ಆರ್ಡರ್ನ ತಗೊಂಡ್ಬರ್ತಾರೆ. ಸ್ಟೇ ಆರ್ಡರ್ನ ತಗೊಂಡು ಬಂದ್ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದರ ವಿರುದ್ಧವಾಗಿ, ಆ ಸ್ಟೇ ಆರ್ಡರ್ನ ವಿರುದ್ಧವಾಗಿ ಇವರೇ ವಕಾಲತ್ತನ್ನು ವಹಿಸಿ ಇವರೇ ವಾದ ಮಾಡ್ತಾರೆ. ಆದ್ರೆ ಅದರ ತೀರ್ಪು ಇದು ಸಾರ್ವಜನಿಕದ್ದು ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಸಾಕ್ಷ್ಯಾಧಾರಗಳು ಬೇಕಾಗಿರುತ್ತೆ. ಆ ಚೌದಾರಿಕೆರೆಯಲ್ಲಿ ಏನು ಒಂದು ಸ್ಟೋನ್ ಹಾಕಿದ್ರು, ಒಂದು ಉದ್ಘಾಟನೆ ಮಾಡಿ, ಒಂದು ಮಹಾಡ್ ಮುನ್ಸಿಪಾಲಿಟಿ ಏನೊಂದು ಅಲ್ಲಿ ಶಿಲಾನ್ಯಾಸನ ಮಾಡಿತ್ತು, ಅದನ್ನ ಕಲ್ಲಿನಲ್ಲಿ ಕೆತ್ತಿರ್ತಾರೆ.
ಯಾವಾಗ ಈ ಘಟನೆ ನಡೀತದೋ ಮಹಾಡ್ನಲ್ಲಿದ್ದಂತಹ ಜಾತಿವಾದಿಗಳು ಹೋಗಿ ಅದನ್ನೆಲ್ಲ ವಿರೂಪಗೊಳಿಸಿ ಅಲ್ಲಿ ಮಹಾಡ್ ಮುನ್ಸಿಪಾಲಿಟಿ ಪ್ರಾಪರ್ಟಿ ಅಂತ ಅನ್ನೋದನ್ನ ಇಲ್ದಂಗ್ ಮಾಡಿದ್ರು. ಆದ್ರೂ ಕೂಡ ಅಳಿದುಳಿದದ್ದನ್ನ ಅವರು ಕೊಟಕ್ ತಗೊಂಡು ಕೋರ್ಟ್ ಕೊಟ್ಟು ಆ ಕೋರ್ಟ್ ಅಲ್ಲಿ ಗೆಲ್ತಾರೆ. ಅದೊಂದು ಸಾರ್ವಜನಿಕ ಸ್ಥಳ ಅನ್ನೋದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಥಾಪಿತ ಮಾಡೋದ್ರ ಮೂಲಕವಾಗಿ ಇಡೀ ದೇಶದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ನಾಗರಿಕ ಹಕ್ಕುಗಳಿಗಾಗಿ ಧ್ವನಿ ಎತ್ತುತ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಬಂಧುಗಳೇ, ನಾಗರಿಕ ಹಕ್ಕುಗಳ ಬಗ್ಗೆ ಮಾತಾಡೋರು ಯಾವತ್ತಿನ ಕಾಲದಲ್ಲಿ ಇಲ್ಲ. ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ದೇಶದಿಂದ ಬ್ರಿಟಿಷ್ನವರು ಹೋದ್ರೆ ಸಾಕು ಇಲ್ಲೆಲ್ಲವೂ ಸರಿ ಹೋಗ್ಬಿಡ್ತದೆ ಅನ್ನುವಂಥದ್ದು ಸವರ್ಣೀಯರ ಲೆಕ್ಕಾಚಾರ. ಹಿಂದೆ ಹೇಗಿತ್ತು ಈ ದೇಶ ಹಾಗೇನೆ ಮಾಡ್ಬಿಡ್ಬೋದು ಅನ್ನೋದು ಅವರ ಲೆಕ್ಕಾಚಾರ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ತಳಮಳ ಏನಿತ್ತು ಅಂತಂದ್ರೆ, ಬ್ರಿಟಿಷ್ನವರು ಈ ದೇಶದಿಂದ ಆಚೆಗೆ ಹೋದ ಮೇಲೆ ಈ ಜಾತಿವಾದಿ ಸವರ್ಣೀಯರಿಂದ, ಈ ಮನುವಾದಿಗಳಿಂದ ಇಲ್ಲಿರ್ತಕ್ಕಂಥ ಶೋಷಿತ ಜನವರ್ಗ ಇನ್ನೆಷ್ಟು ಕಷ್ಟ ಕೋಟಲೆಗಳನ್ನ ಅನುಭವಿಸಬೇಕಾಗಿದೆಯಪ್ಪ ಅನ್ನುವಂತಹ ಚಿಂತೆ ತಳಮಳ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ರು ಮಾತ್ರನೇ ಸಿವಿಲ್ ರೈಟ್ಸ್ ಬಗ್ಗೆ ಧ್ವನಿ ಎತ್ತುತ್ತಾ ಇದ್ರು. ಇನ್ ಮಿಕ್ಕರೆಲ್ಲ ಸ್ವಾತಂತ್ರ್ಯ ಚಳವಳಿಯ ಮಹಾಸಂಗ್ರಾಮದ ಪ್ರವಾಹದಲ್ಲೆಲ್ಲ ಕೊಚ್ಕೊಂಡು ಹೋಗಿದ್ರು. ಇಂಥದೊಂದು ಸಂದರ್ಭ, ಈ ಸಂದರ್ಭದಲ್ಲಿ ಗಟ್ಟಿಯಾಗಿ ನಿಂತಿದ್ರು. ಅವರನ್ನ ಟೀಕಿಸಿದ್ರು, ಅವರನ್ನ ಬ್ರಿಟಿಷ್ ಏಜೆಂಟ್ ಅಂತ ಹೇಳಿದ್ರು, ಅವರನ್ನ ನಾನಾ ರೀತಿಯಲ್ಲಿ ಅವರನ್ನ ತೆಗೆಳಿದ್ರು, ಹೀಯಾಳಿಸಿದ್ರು. ಆದ್ರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಧೃತಿಗೆಡ್ಲಿಲ್ಲ. ಅವರು ತಮ್ಮ ಹೋರಾಟದಲ್ಲಿ, ತಮ್ಮ ನಿಲುವಿನಲ್ಲಿ ಅಚಲವಾಗಿ ಉಳಿದದ್ರ ಪರಿಣಾಮನೇ ನಾವೆಲ್ಲ ಸೇರ್ಕೊಂಡಿರೋದಿಲ್ಲ. ಒಂದು ವೇಳೆ ಏನಾದ್ರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಸ್ವಾತಂತ್ರ್ಯ ಚಳವಳಿ ನಡೀತಿದ್ದ ಸಂದರ್ಭದಲ್ಲಿಯೇ ಈ ದೇಶದ ಮೂಲ ನಿವಾಸಿಗಳ ಬಗ್ಗೆ, ಶೋಷಿತರ ಬಗ್ಗೆ, ಆದಿವಾಸಿಗಳ ಬಗ್ಗೆ, ಮಹಿಳೆಯರ ಬಗ್ಗೆ ಧ್ವನಿ ಎತ್ತಲ್ಲಿ ವಿಫಲವಾಗಿ ಅವ್ರಿಗೆ ಆಲ್ರೆಡಿ ಒಂದು ಅವಕಾಶಗಳು ಬಂದಿರ್ತದೆ. ನೀವು ಸ್ವಾತಂತ್ರ್ಯ ಹೋರಾಟಕ್ಕೆ ಬಂದುಬಿಡಿ, ಇದೆಲ್ಲ ಯಾಕೆ ಜಾತಿ ವಿರುದ್ಧ ಹೋರಾಟ, ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಅಂತ. ಅವಾಗ ಅವರು ಸ್ವಾತಂತ್ರ್ಯ ಹೋರಾಟ ನನ್ನ ಉದ್ದೇಶ ಅಲ್ಲ, ಸ್ವಾತಂತ್ರ್ಯ ನಂತರ ಇಲ್ಲಿ ಏನ್ ನಡಿಬೇಕು ಅನ್ನೋದು ನನ್ನ ಉದ್ದೇಶ. ಮಹಾತ್ಮ ಗಾಂಧೀಜಿಯವರ ಸ್ವಾತಂತ್ರ್ಯ ಹೋರಾಟಕ್ಕೆ ಕೊನೆ ಇದೆ. ಬ್ರಿಟಿಷ್ನವರು ಈ ದೇಶದಿಂದ ಕಾಲ್ ಕಿತ್ತ ಕ್ಷಣದಿಂದಲೇ ಗಾಂಧೀಜಿಯವರ ಹೋರಾಟ ಎಂಡಾಗೋಗುತ್ತೆ. ಆದ್ರೆ ನನ್ನ ಹೋರಾಟ ಬ್ರಿಟಿಷ್ನವರು ಹೋದ ನಂತರ ಶುರುವಾಗುತ್ತೆ ಅಂತ ಹೇಳಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತೇನು ನಾವು ದೇಶದಾದ್ಯಂತ ನೀಲಿ ಬಾವುಟಗಳನ್ನ ನೋಡ್ತಾ ಇದ್ದೀವಿ, ಅದೆಲ್ಲ ಹೋರಾಟಗಳು ಅವರು ಕೊಟ್ಟಂತ ಒಂದು ಸೂಚನೆ. ಇವತ್ತು ಅವ್ರ ಹೋರಾಟ ಪ್ರಾರಂಭ ಆಗಿದೆ. ಅದನ್ನೊಂದು ತಾರ್ಕಿಕ ಹಂತಕ್ಕೆ ತಗೊಂಡು ಹೋಗ್ಬೇಕಾದಂತಹ ಹೊಣೆಗಾರಿಕೆ ಯಾರ ಮೇಲಿದೆ ಅಂತಂದ್ರೆ, ಈ ದೇಶದ ರೈತರು, ಈ ದೇಶದ ಕಾರ್ಮಿಕರು, ಈ ದೇಶದ ಮಹಿಳೆಯರ ಮೇಲಿದೆ. ಎಲ್ಲಾ ಜಾತಿಯ ಮಹಿಳೆಯರು, ಎಲ್ಲಾ ಜಾತಿಯ ಕಾರ್ಮಿಕರು, ಎಲ್ಲಾ ಜಾತಿಯ ಒಂದು ಆದಿವಾಸಿಗಳು, ಅವರ ಮೇಲೆ ಅಂತದ್ದೊಂದು ಹೊಣೆಗಾರಿಕೆ ಇದೆ. ಯಾಕಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಂದ್ರೆ ಒಂದು ಜಾತಿಯ ಸ್ವತ್ತಲ್ಲ, ಅವರು ಕೇವಲ ಮಹರ್ ಕಮ್ಯುನಿಟಿಯ ಸ್ವತ್ತಲ್ಲ, ಅವರು ಸಮಸ್ತ ಭಾರತದ, ಇನ್ನೂ ವಿಸ್ತರಿಸಿ ಹೇಳೋದಾದ್ರೆ ಜಗತ್ತಿನ ಎಲ್ಲ ಶೋಷಿತರ ನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತು ಹೆಂಗೆ ನಾವು ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ನ ನಾವು ನೋಡ್ತಾ ಇದೀವೋ, ಹೇಗೆ ನಾವು ನೆಲ್ಸನ್ ಮಂಡೇಲಾ ಅವ್ರನ್ನ ನೋಡ್ತಾ ಇದೀವೋ, ಅದೇ ಸ್ಥಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಿಲ್ಲಿಸಿ ಈ ಪ್ರಪಂಚ ನೋಡ್ತಾ ಇದೆ ಇವತ್ತು. ಆದ್ರೆ ನಾವು ಮಾತ್ರ ಈ ದೇಶದೊಳಗಡೆ ಅದನ್ನ ನೋಡಕ್ಕೆ ಆಗ್ತಾ ಇಲ್ಲ, ನಮ್ಗೆ ಆ ಕಣ್ಣಿಲ್ಲ. ಯಾಕಂದ್ರೆ ನಮ್ಮ ಹತ್ರ ಇರೋ ಕಣ್ಣುಗಳು ನಮ್ಮವಲ್ಲ, ನಮ್ಮ ಹತ್ರ ಇರೋ ಕಿವಿಗಳು ನಮ್ಮವಲ್ಲ, ನಮ್ಮ ಹತ್ರ ಇರೋ ನಾಲಿಗೆ ನಮ್ಮದಲ್ಲ, ನಮ್ಮ ಹತ್ರ ಇರೋ ಮೆದುಳು ನಮ್ದಲ್ಲ, ಹೃದಯನೂ ನಮ್ದಲ್ಲ. ಇದೆಲ್ಲ ಯಾರು ಕೊಟ್ಟಿದ್ದು ಅಂತಂದ್ರೆ, ಈ ದೇಶದಲ್ಲಿ ತಲತಲಾಂತರದಿಂದ ಆಳ್ವಿಕೆ ಮಾಡ್ಕೊಂಡು ಬಂದಿದ್ದಾರಲ್ಲ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಹೇಳಿ ಒಂದು ವರ್ಣಾಶ್ರಮವನ್ನು ಸೃಷ್ಟಿ ಮಾಡಿ ಸುಮಾರು 4600 ಜಾತಿಗಳನ್ನ ಸೃಷ್ಟಿ ಮಾಡಿ ಡಿವೈಡ್ ಮಾಡಿ ಇಟ್ಟಿದಾರ ಈ ದೇಶದಲ್ಲಿ. ಆ ಮನೆಹಾಳರು ಕೊಟ್ಟಿರ್ತಕ್ಕಂಥ ಹೃದಯ, ಆ ಮನೆಹಾಳರು ಕೊಟ್ಟಿರ್ತಕ್ಕಂಥ ಮನಸ್ಸು, ಆ ಮನೆಹಾಳರು ಕೊಟ್ಟಿರ್ತಕ್ಕಂಥ ನಾಲಿಗೆ ಇವತ್ತು ಈ ದೇಶದಲ್ಲಿ ಬಹಳ ಏರು ಧ್ವನಿಯಲ್ಲಿ ಮಾತಾಡ್ತಾ ಇದೆ ಬಂಧುಗಳೇ. ಆ ನಾಲಿಗೆಗೆ ನಾವು ಸರಿಯಾಗಿ ಬ್ರೇಕ್ ಹಾಕದೆ ಹೋದ್ರೆ ಬಾಬಾ ಸಾಹೇಬರ ಆಶಯನೂ ಉಳಿಯೋದಿಲ್ಲ, ಕಾರ್ಲ್ ಮಾರ್ಕ್ಸ್ ಆಶಯನೂ ಉಳಿಯೋದಿಲ್ಲ. ಅಥವಾ ಇಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿ ಕುವೆಂಪು, ಮಹಾಕವಿ ಕುವೆಂಪು ಹೇಳಿದ್ರಲ್ಲ, ಅದು ಶಾಂತಿಯ ತೋಟವಾಗಿ ಖಂಡಿತ ಉಳಿಯಕ್ಕೆ ಸಾಧ್ಯವೇ ಇಲ್ಲ. ಫ್ಯಾಸಿಸ್ಟ್ ಫೋರ್ಸು, ಫ್ಯಾಸಿಸ್ಟ್ ಅಲೆ ಬಹಳ ದೊಡ್ಡದಾಗಿ ಬರ್ತಾ ಇದೆ ಭಾರತದ ಕಡೆಗೆ. ಇಡೀ ಪ್ರಪಂಚವೇ ಒಂದಾಗುತ್ತೆ, ಭಾರತವೇ ಸೆಂಟರ್ ಆಗುತ್ತೆ. ಆ ಫ್ಯಾಸಿಸ್ಟ್ ಕುನ್ನಿಗಳು ನಡೆಸ್ತಕ್ಕಂಥ ಎಲ್ಲ ನರಮೇಧಗಳಿಗೆ ನಾವೆಲ್ಲ ಉಳೆ ಉಪ್ಪಟ್ಟೆಗಳ ತರ ಬಲಿಯಾಗದಷ್ಟೇ ನಮ್ಗೆ ಉಳಿದಿರ್ತಕ್ಕಂಥ ಒಂದು ಕಟ್ಟ ಕಡೆಯ ಅವಕಾಶ. ಇಟಲಿನಲ್ಲಿ ಏನಾಯ್ತು, ಜರ್ಮನಿನಲ್ಲಿ ಏನಾಯ್ತು ಅನ್ನೋದನ್ನ ನೀವು ಯಾರು ತಿಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಓದುವ ಹವ್ಯಾಸ ಇರೋರಿಗೆ, ಇತಿಹಾಸದ ಪ್ರಜ್ಞೆ ಇರೋರಿಗೆ ಇದು ಅರ್ಥ ಆಗತ್ತೆ ಬಂದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಕೋಡ್ ಬಿಲ್ ಅನ್ನ ಮಂಡಿಸ್ತಾರೆ ಮಹಿಳೆಯರ ಪರವಾಗಿ. ಅವರು ಲಾ ಮಿನಿಸ್ಟರ್ ಆಗಿದ್ದಾಗ ಅವಾಗ ಅದಕ್ಕೆ ಎಲ್ಲ ಜಾತಿವಾದಿಗಳು ವಿರೋಧ ಮಾಡ್ತಾರೆ. ಹಿಂದೂ ಕೋಡ್ ಬಿಲ್ ನಲ್ಲಿ ಏನಿತ್ತು ಅಂತಂದ್ರೆ,
ಸಮಸ್ತ ಭಾರತೀಯ ಎಲ್ಲಾ ಜಾತಿಯ ಹೆಣ್ಣು ಮಕ್ಕಳ ಅಳಿವು ಉಳಿವಿನ ಪ್ರಶ್ನೆ ಹಿಂದೂ ಕೋಡ್ ಬಿಲ್ ನಲ್ಲಿತ್ತು. ಎಷ್ಟು ಜನ ಹೆಣ್ಣು ಮಕ್ಕಳಿಗೆ ಇದು ಅರ್ಥ ಆಗಿದೆ? ಇವತ್ತು ತಂದೆ ಆಸ್ತಿನಲ್ಲಿ ನನಗೆ ಪಾಲು ಬೇಕು ಅಂತ ಹೇಳಿ ಮಹಿಳೆಯರು ಕೇಳಿದ್ರೆ ಅದರ ಕ್ರೆಡಿಟ್ ಯಾರಿಗೂ ಹೋಗ್ಬೇಕು ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಹೋಗ್ಬೇಕಾಗಿದೆ. ಇವತ್ತು ನನಗೂ ಕೂಡ ಪುರುಷರಂತೆ ಸಮಾನವಾಗಿ ಕೂಲಿ ಬೇಕು ಅಂತ ಮಹಿಳೆ ಕೇಳಿದ್ರೆ ಅದರ ಕ್ರೆಡಿಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಹೋಗ್ಬೇಕಾಗಿದೆ. ಇವತ್ತು ಹೆರಿಗೆ ರಜೆ ಕೊಡಿ ಅಂತ ಹೇಳಿ ಮಹಿಳೆಯರ ನೀವೇನಾದ್ರೂ ಕೇಳಿದ್ರೆ ಸರ್ಕಾರವನ್ನ, ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಹೋಗ್ಬೇಕಾಗಿದೆ. ವೈಸ್ರಾಯ್ ಕಾಲದಲ್ಲಿ ಅವರು ಕಾರ್ಮಿಕ ಮಂತ್ರಿ ಆಗಿದ್ರು. ವೈಸ್ರಾಯ್ ಕಾಲದಲ್ಲಿ ಕಾರ್ಮಿಕ ಮಂತ್ರಿ ಆಗಿದ್ದಾಗ ನಮ್ಮ ಕಾಮ್ರೇಡ್ ರುದ್ರಯ್ಯನವರು ಹೇಳಿದಂತೆ ಎಷ್ಟೆಲ್ಲ ಅವಕಾಶಗಳನ್ನು ಅವರು ಮಾಡಿಕೊಟ್ರು. ಚಿಕಾಗೋ ನಗರದಲ್ಲಿ ಆದಂತಹ ಒಂದು 8 ಗಂಟೆಯ ಕೂಲಿ ಅಲ್ಲಿ ಸಕ್ಸಸ್ ಆಯ್ತು. ಭಾರತದಲ್ಲಿ ಸಕ್ಸಸ್ ಆಗ್ಬೇಕಲ್ಲ, ಸಕ್ಸಸ್ ಆಗ್ಲಿಕ್ಕೆ ಇಲ್ಲಿ ಬಿಡಬೇಕಲ್ಲ ಮನುವಾದಿಗಳು. 14 ಗಂಟೆಗಳ ಕಾಲ ಇಲ್ಲಿ ದುಡಿಸ್ತಿದ್ದಂತ ಕಾಲ ಅದು. ಆ ಕಾಲದಲ್ಲಿ ವೈಸ್ರಾಯ್ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದಂತ ಕಾರ್ಮಿಕ ಮಂತ್ರಿ ಆಗಿದ್ದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 8 ಗಂಟೆಗೆ ಇಳಿಸಬೇಕು ಅಂತ ಹೇಳಿ ಡಿಮ್ಯಾಂಡ್ ಅನ್ನು ಮುಂದಿಡ್ತಾರೆ. ಪ್ರಪಂಚದಾದ್ಯಂತ ಎಷ್ಟೆಲ್ಲ ಬದಲಾವಣೆಗಳಾಗಿದೆ ನೋಡಿ ಕಂಡುಬಿಟ್ಟು ಅಂತ ಹೇಳ್ತಾರೆ. ಯುರೋಪ್ ಇದೆ ನೋಡಿ, ಅಲ್ಲಿ ಬರ್ತಾ ಇದೆ ಕಮ್ಯುನಿಸಂ ಅಂತ ಹೇಳ್ತಾರೆ. ಕಮ್ಯುನಿಸಂ ಪ್ರವಾಹಕ್ಕೆ ನೀವೆಲ್ಲ ಸಿಕ್ಕಿ ಓಚ್ಕೊಂಡು ಹೋಗ್ತೀರಿ ಅಂತ ಹೇಳ್ತಾರೆ. ರಾಜ್ಯಸಭೆಯಲ್ಲಿ ಮಾತಾಡುವಾಗ್ಲೂ ಅಷ್ಟೇನೆ ಅವರು ಬ್ರಿಟಿಷ್ನವ್ರಿಗೆ ಎಚ್ಚರಿಕೆ ಕೊಡೋದನ್ನೇ, ಮತ್ತೆ ನಂತರ ಇಂಡಿಪೆಂಡೆಂಟ್ ಇಂಡಿಯಾದಲ್ಲಿ ಲಾ ಮಿನಿಸ್ಟರ್ ಆಗಿದ್ರಲ್ಲ ಅವಾಗ ಕೊಡ್ತಕ್ಕಂತ ಒಂದು ಎಚ್ಚರಿಕೆನೂ ಅದ. ಮಹಿಳೆಯರಿಗೆ ಹಕ್ಕು ಅವಕಾಶಗಳನ್ನು ನಿರಾಕರಿಸಿದಂತ ನೆಹರು ಮಂತ್ರಿಮಂಡಲದಿಂದ ಒಂದು ವೇಸ್ಟ್ ಬಟ್ಟೆ ತರ ಅವರ ಮಂತ್ರಿ ಪದವಿಯನ್ನು ಎಸ್ಬಿಟ್ಟು ಬಂದ್ರಲ್ಲ, ಆ ಒಂದು ತ್ಯಾಗವನ್ನ ಇವತ್ತು ಈ ದೇಶದ ಹೆಣ್ಣು ಮಕ್ಕಳು ಯಾವತ್ತರ ಮರೆಯಕ್ ಸಾಧ್ಯ ಇದೆಯಾ? ಮರಿತಾ ಇದೀವಿ ಅಂತಂದ್ರೆ ನಮಗೆ ಪ್ರಜ್ಞೆ ಇಲ್ಲ. ನೋಡಿ, ಇವತ್ತು ಯೂಟ್ಯೂಬ್ ಚಾನೆಲ್ಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಬಹಳ ಒಂದು ರೀತಿಯಲ್ಲಿ ಮಿಸ್ಗೈಡ್ ಮಾಡೋ ರೀತಿಯಲ್ಲಿ ಸುಳ್ಳಾದಂತ ಮಾಹಿತಿಗಳನ್ನ ಎಲ್ಲ ರೆಡಿ ಮಾಡಿ ನಿಮ್ಮ ಮೊಬೈಲ್ಗಳಿಗೆ ಬಿಡ್ತಾ ಇದ್ದಾರೆ. ಅವರು ಕಾರ್ಮಿಕರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ದೊಡ್ಡ ಕೊಡುಗೆಯನ್ನ ಕೊಡ್ತಿದ್ದಾರೆ ಅಂತ ವಿಡಿಯೋ ಮಾಡೋದ್ರ ಜೊತೆಗೆ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಕಮ್ಯುನಿಸ್ಟರು ನಮ್ಮೆಲ್ಲರ ಶತ್ರುಗಳು ಅಂತ ಹೇಳ್ತಾ ಇದ್ದಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಶತ್ರು ಅಂತ ಹೇಳ್ತಾ ಇದ್ದಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಮ್ಯುನಿಸಂ ಅನ್ನ ಖಂಡ ತುಂಡೋಗ ವಿರೋಧಿಸಿದ್ರು ಅಂತ ಹೇಳ್ತಾ ಇದ್ದಾರೆ. ಒಂದು ಕಡೆ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗಿದೆ. ಗೋಳ್ವಲ್ಕರ್ ಬರೆದಿರ್ತಕ್ಕಂಥ ವಿ ಆರ್ ಅವರ್ ನೇಷನ್ ಡಿಫೈನ್ಡ್ ಅನ್ನುವಂತ ಪುಸ್ತಕ ಇರ್ಬೋದು, ಅಥವಾ ಬಂಚ್ ಆಫ್ ಥಾಟ್ಸ್ ಇರ್ಬೋದು. ಬಂಚ್ ಆಫ್ ಥಾಟ್ಸ್ ಅಲ್ಲಿ ಬಹಳ ಕ್ಲಿಯರ್ ಕಟ್ ಆಗಿ ಹೇಳಿರೋದು ಏನಪ್ಪಾ ಅಂತಂದ್ರೆ, ಈ ದೇಶದಲ್ಲಿ ಈ ಫ್ಯಾಸಿಸ್ಟ್ ಫೋರ್ಸ್ ಹಿಂದುತ್ವವಾದಿಗಳಿಗೆ ಶತ್ರುಗಳು ಯಾರು? ಒಂದು ಮುಸಲ್ಮಾನರು ಅಲ್ಪಸಂಖ್ಯಾತರು, ಇನ್ನೊಂದು ಕಮ್ಯುನಿಸ್ಟ್. ಕ್ಲಿಯರ್ ಆಗಿ ಅವರು ಶಾಸನ ಬರೆದು ಹೋಗಿದ್ದಾರೆ. ಕಮ್ಯುನಿಸ್ಟರ್ನ ಇಲ್ಲವಾಗಿಸಬೇಕು, ಅಲ್ಪಸಂಖ್ಯಾತರನ್ನ ಇಲ್ಲವಾಗಿಸಬೇಕು, ಆಮೇಲೆ ದಲಿತರಿದ್ದೇ ಇದೆ. ಕಮ್ಯುನಿಸ್ಟರ್ ಮೇಲೆ ಯಾಕೆ ಅವ್ರಿಗೆ ಸಿಟ್ಟು, ಅಲ್ಪಸಂಖ್ಯಾತರ ಮೇಲೆ ಯಾಕೆ ಸಿಟ್ಟು ಅವ್ರಿಗೆ ಅಂತಂದ್ರೆ ಒಂದೇ ಕಾರಣಕ್ಕೋಸ್ಕರ, ಈ ದೇಶಕ್ಕೆ ಕ್ರಿಶ್ಚಿಯನ್ ಮಿಷನರಿಗಳು ಬರದೇ ಹೋಗಿದ್ರೆ, ಈ ದೇಶಕ್ಕೆ ಇಸ್ಲಾಂ ಬರದೇ ಹೋಗಿದ್ರೆ, ಈ ದೇಶದಲ್ಲಿ ನಡೀತಿದ್ದಂತ ತಲೆತಲಾಂತರಗಳಿಂದ ನಡೀತಿತ್ತಲ್ಲ, ಒಂದು ಉಳಿಗಮಾನ್ಯ ವ್ಯವಸ್ಥೆಯಲ್ಲಿ ನಡೀತಾ ಇತ್ತಲ್ಲ, ಒಂದು ಬರ್ಬರ ಒಂದು ಗುಲಾಮಗಿರಿ ಜೀತಗಾರಿಕೆ, ಅದ್ರ ವಿರುದ್ಧ ಯಾರು ಅರಿವು ಮೂಡಿಸಕ್ಕೆ ಇಲ್ಲಿ ಆಗ್ತಿರ್ಲಿಲ್ಲ. ಕ್ರಿಶ್ಚಿಯನ್ ಮಿಷನರಿಗಳು ಬೈಬಲ್ ಹಿಡ್ಕೊಂಡ್ಬಂದ್ರು ನಿಜ, ತಕ್ಕಡಿ ಹಿಡ್ಕೊಂಡ್ಬಂದ್ರು ನಿಜ, ಆದ್ರೆ ತಮಗೆ ಬೇಕಾದಂತೆ ಆಡಳಿತ ಮಾಡ್ಲಿಕ್ಕೆ ಇಲ್ಲಿಯವರನ್ನೇ ಅವರು ತಯಾರು ಮಾಡ್ಕೋಬೇಕಾಯ್ತು. ಆ ಮೊದಲ ತಲೆಮಾರಿನ ಬುದ್ಧಿವಂತರೇ ಮಹಾತ್ಮ ಜ್ಯೋತಿಬಾ ಫುಲೆ, ಸಾವಿತ್ರಿಬಾಯಿ ಫುಲೆ, ರಾಜಾರಾಮ್ ಮೋಹನ್ ರಾಯ್, ದಯಾನಂದ ಸರಸ್ವತಿ, ಏನೆಲ್ಲ ನಾವು ನೋಡ್ತಾ ಇದೀವಲ್ಲ, ದೊಡ್ಡ ದೊಡ್ಡ ಚಿಂತಕರು, ಹೋರಾಟಗಾರರು ಬ್ರಿಟಿಷ್ ಶಿಕ್ಷಣದಿಂದ ಎನ್ಲೈಟ್ಮೆಂಟ್ಗೆ ಒಳಗಾದಂತವರು, ಬ್ರಿಟಿಷ್ ಶಿಕ್ಷಣದಿಂದ ಅವರು ವಿಮೋಚನೆಗೆ ಒಳಗಾಗಿ ಈ ದೇಶದ ಬಿಡುಗಡೆಗಾಗಿ ಹೋರಾಟಕ್ಕೆ ನಿಂತಂತವರು. ಇದೆಲ್ಲ ಅವರಿಗೆ ಬಹಳ ಇಷ್ಟ ಇರಲಿಲ್ಲ. ರಾಜಾರಾಮ್ ಮೋಹನ್ ರಾಯ್ ಅವರು ಈ ದೇಶದಿಂದ ಸಂಸ್ಕೃತವನ್ನು ತೊಲಗಿಸಬೇಕು ಅಂದ್ರು, ಈ ದೇಶದಿಂದ ಮನುಧರ್ಮವನ್ನು ತೊಲಗಿಸಬೇಕು ಅಂದ್ರು. ಅದಕ್ಕೆ ರಾಜಾರಾಮ್ ಮೋಹನ್ ರಾಯ್ನ ಯಾರು ಕೂಡ ಅಷ್ಟು ಸುಲಭವಾಗಿ ನೆನೆಸ್ಕೊಳಕ್ ಹೋಗೋದಿಲ್ಲ. ಯಾಕೆಂದ್ರೆ ಲಾರ್ಡ್ ವಿಲಿಯಂ ಬೆಂಟಿಕ್ ನ ಸಹಾಯದಿಂದ ಅವರು ಇಲ್ಲಿ ಸತಿ ಸಾಗಮನ ಪದ್ಧತಿಯನ್ನು ನಿಷೇಧ ಮಾಡಿಸಿದ್ರು. ಅದಕ್ಕೆ ಅವರನ್ನ ಯಾರು ಇಲ್ಲಿ ಬಹಳ ರೀತಿಯಲ್ಲಿ ನೆನೆಸ್ಕೊಳಕ್ ಹೋಗೋದಿಲ್ಲ. ಇಷ್ಟೆಲ್ಲ ಒಂದು ವಿಚಾರಗಳನ್ನ ನಾವು ಅರ್ಥ ಮಾಡ್ಕೊಳ್ಳದೆ ಹೋಯ್ತು ಅಂತಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಗೆ ಅರ್ಥ ಆಗೋದಿಲ್ಲ, ಕಾರ್ಲ್ ಮಾರ್ಕ್ಸ್ ನಮ್ಗೆ ಅರ್ಥ ಆಗೋದಿಲ್ಲ. ಮಾರ್ಕ್ಸ್ ವಾದವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶತ್ರು ಅಂತ ಭಾವಿಸಿದ್ದಿಲ್ಲ. ಇದು ಕ್ಲಿಯರ್ ಕಟ್ ಆಗಿ ಅಪಪ್ರಚಾರ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಲವು ವರ್ಷಗಳ ಕಾಲ ನಡೆಸಿರ್ತಕ್ಕಂಥ ಹೋರಾಟದಲ್ಲಿ ಕಮ್ಯುನಿಸ್ಟ್ ಇದ್ರು. ಬಾಂಬೆನಲ್ಲಿ ಗಿರಣಿ ಮಾಲೀಕ ಕಾರ್ಮಿಕರ ಪರವಾಗಿ ಧ್ವನಿ ಎತ್ತಬೇಕಾದ್ರೆ ಕಮ್ಯುನಿಸ್ಟ್ ಸಂಘಟನೆಗಳ ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಅವರ ಸಂಗಾತಿಗಳಿದ್ರು. ಮಹಾಡ್ನಲ್ಲಿ ಏನು ಚೌದಾರ್ಕೆರೆ ಒಂದು ನೀರು ಮುಟ್ಟುವಂತ ಸಂದರ್ಭ, ಸಮ್ಮೇಳನ ಏನಿದೆ, ಆ ಸಮ್ಮೇಳನದಲ್ಲಿ RB ಮೋರೆ ಅನ್ನುವಂತ ಒಬ್ಬ ಕಮ್ಯುನಿಸ್ಟ್ ಲೀಡರ್ ಇದ್ದ. ಅವನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಬಂದು ಮಾತಾಡಿ, ಸರ್ ಬರಬೇಕು, ನೀವು ನಮ್ಮ ಮಹಾಡ್ಗೆ ಬರ್ರಿ, ಮಹಾಡ್ನಲ್ಲಿ ಚೌದಾರ್ಕೆರೆ ನೀವು ನೀರನ್ನ ಕುಡಿಬೇಕು, ಮತ್ತೆ ಸಮ್ಮೇಳನಕ್ಕೆ ನೀವು ಅಧ್ಯಕ್ಷರಾಗಬೇಕು ಅಂತ ಹೇಳಿ ಅವನು
ಪರಿಪರಿಯಾಗಿ ಕೇಳ್ಕೊಂಡ. ಅವನೊಬ್ಬ ಕಮ್ಯುನಿಸ್ಟ್ ಆಗಿದ್ದ. ಇದೆಷ್ಟು ಜನಕ್ಕೆ ಗೊತ್ತಿದೆ ಇದು? ರಾಮಚಂದ್ರ ಬಾಬಾಜಿ ಮೋರೆ ಈಸ್ ಎ ಬಿಲಾಂಗ್ಸ್ ಟು ಕಮ್ಯುನಿಸ್ಟ್. ಅದೆಷ್ಟು ಜನಕ್ಕೆ ಗೊತ್ತಿದೆ ಅದು? ಹಂಗಂತೇಳಿ ನೀನ್ ಕಮ್ಯುನಿಸ್ಟ್ ಇದೆಯಪ್ಪ, ನಿನ್ ಇಷ್ಟಕ್ಕೆ ನಾನು ಬರೋದಿಲ್ಲ ಅಂತ ಬಾಬಾ ಸಾಹೇಬ್ ಹೇಳಿದ್ರ? ಎಲ್ಲಿ ನ್ಯಾಯಕ್ಕಾಗಿ, ಎಲ್ಲಿ ಒಂದು ಸಮಾನತೆಗಾಗಿ, ಎಲ್ಲಿ ಒಂದು ಭ್ರಾತೃತ್ವಕ್ಕಾಗಿ ಯಾವ ಹೋರಾಟ ನಡೀತದೋ ಆ ಹೋರಾಟದ ಜೊತೆಗಿದ್ದು. ಆಕ್ಚುಲಿ ಆಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿರೋಧಿಸಿದ್ದು ಹಿಂದುತ್ವವಾದಿಗಳನ್ನ. ನೀವು ರಿಡಲ್ಸ್ ಆಫ್ ಹಿಂದೂಯಿಸಂನ ಓದಿ, ರಿಡಲ್ಸ್ ಆಫ್ ರಾಮಕೃಷ್ಣನ ಓದಿ, ಅಥವಾ ಹಿಂದೂ ಧರ್ಮದ ತತ್ವಜ್ಞಾನವನ್ನು ಓದಿ, ಅಥವಾ ವಾಟ್ ಕಾಂಗ್ರೆಸ್ ಅಂಡ್ ಗಾಂಧಿ ಹ್ಯಾವ್ ಡನ್ ಟು ಅನ್ಟಚಬಲ್ಸ್ ಪುಸ್ತಕವನ್ನು ಓದಿ, ಅನಿಲೇಷನ್ ಆಫ್ ಕ್ಯಾಸ್ಟ್ ಅನ್ನು ಓದಿ, ಕ್ಯಾಸ್ಟ್ ಇನ್ ಇಂಡಿಯಾ ಓದಿ. ಎಲ್ಲ ಪುಸ್ತಕಗಳಲ್ಲಿ ವಿರೋಧಿಸಿರೋದು ಯಾರನ್ನ ಅಂತಂದ್ರೆ ಇಲ್ಲಿನ ಕರ್ಮಠ ಜಾತಿ ವ್ಯವಸ್ಥೆಗೆ ಮೂಲ ಪುರುಷರಾಗಿದ್ದಂತಹ ಹಿಂದುತ್ವವಾದಿಗಳನ್ನು ಅವರು ವಿರೋಧಿಸಿದ್ದಾರೆ. ಕಮ್ಯುನಿಸ್ಟರ್ನಲ್ಲ ಅವರು ವಿರೋಧಿಸಿರೋದು. ಕಮ್ಯುನಿಸ್ಟರ್ ಜೊತೆಗಿನ ತಿಕ್ಕಾಟ ಅವ್ರಿಗೂ ತಾತ್ವಿಕವಾದದ್ದು, ಹಗೆತನದಿಂದ ಕೂಡಿದ್ದಲ್ಲ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗಿರುವಂತದ್ದು. ಇವತ್ತು ಒಂದು ಕಮ್ಯುನಿಸ್ಟ್ ಪಾರ್ಟಿ ಜೊತೆಗೆ ಇನ್ನೊಂದು ಕಮ್ಯುನಿಸ್ಟ್ ಪಾರ್ಟಿ ತಾತ್ವಿಕವಾದ ತಿಕ್ಕಾಟದಲ್ಲಿ ಇವತ್ತಿಗೂ ಇದೆ. ಅದು ಹಗೆತನದ ತಿಕ್ಕಾಟವಾದ ಶತ್ರು ಭಾವನೆಯಿಂದ ನಡೀತಾ ಇರ್ತಕ್ಕಂಥದ್ದು. ಅದು ನನ್ನ ದಾರಿನಲ್ಲಿ ನನ್ನ ಸಮಾಜ ಉದ್ಧಾರ ಮಾಡ್ತೀನಿ ಅಂತ ಒಂದು ಕಮ್ಯುನಿಸ್ಟ್ ಪಾರ್ಟಿ ಹೇಳುತ್ತೆ, ಇಲ್ಲ ನಮ್ದೇ ಸರಿ ಅಂತ ಹೇಳಿ ಇನ್ನೊಂದು ಕಮ್ಯುನಿಸ್ಟ್ ಪಾರ್ಟಿ ಹೇಳುತ್ತೆ. ಅವರು ಜನರ ಪಕ್ಷಪಾತಿಗಳಾಗಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾಗಿರ್ಬೋದು, ಕಮ್ಯುನಿಸ್ಟ್ ಆಗಿರ್ಬೋದು, ಜನರ ಪಕ್ಷಪಾತಿಗಳು, ಶೋಷಿತ ವರ್ಗದ ಪಕ್ಷಪಾತಿಗಳು. ಹಂಗಾಗಿ ಅವರಿಬ್ಬರನ್ನ ಮುಖಾಮುಖಿಗೊಳಿಸೋದು ಅತ್ಯಂತ ದೊಡ್ಡ ಹುನ್ನಾರಗಳಲ್ಲಿ ದೊಡ್ಡ ಹುನ್ನಾರ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತ ಕಮ್ಯುನಿಸ್ಟ್ ತತ್ವ ಸಿದ್ಧಾಂತ ಜೊತೆಗೆ ಹೋಗಕ್ಕೆ ಖಂಡಿತ ಸಾಧ್ಯ ಇದೆ. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ತಾತ್ವಿಕ ಗುರು ಅಂತ ಒಪ್ಕೊಂಡಿರ್ತಕ್ಕಂತಹ ಜ್ಯೋತಿಬಾ ಫುಲೆ ಆಗಿರ್ಬೋದು, ಸಾವಿತ್ರಿಬಾಯಿ ಫುಲೆ ಆಗಿರ್ಬೋದು, ಅಥವಾ ಗೌತಮ ಬುದ್ಧ ಆಗಿರ್ಬೋದು. ಗೌತಮ ಬುದ್ಧ ಯಾರು? ಗೌತಮ ಬುದ್ಧ ಒಬ್ಬ ಗತಿತಾರ್ಕಿಕ ಬೌದ್ಧವಾದಿ ಚಿಂತಕ. ಗತಿತಾರ್ಕಿಕ ಬೌದ್ಧವಾದಿ ಚಿಂತಕ ಅಂತ ಹೇಗೆ ಹೇಳ್ಬೇಕು, ಹೆಂಗ್ ಹೇಳ್ಬೇಕು ಅಂತಂದ್ರೆ, ನೀವ್ ಹೇಳ್ತಿದ್ದೀರಿ ಕಾರ್ಯ ಕಾರಣ ಪರಿಣಾಮ ತತ್ವ ಸಿದ್ಧಾಂತವನ್ನ ಗೌತಮ ಬುದ್ಧ ಹೇಳ್ದ ಅಂತ ಹೇಳಿ ನೀವು ಹೇಳ್ತಿರಲ್ಲ. ಆ ಕಾರ್ಯ ಕಾರಣ ಪರಿಣಾಮ ತತ್ವನೇ ಗತಿತಾರ್ಕಿಕ ಬೌದ್ಧವಾದ. ಆ ಗತಿತಾರ್ಕಿಕ ಬೌದ್ಧವಾದವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಚಾರ ಮಾಡಿದವನೇ ಕಾರ್ಲ್ ಮಾರ್ಕ್ಸ್. ಹಿಸ್ಟಾರಿಕಲ್ ಮೆಟೀರಿಯಲಿಸಂ, ಡೈಲೆಕ್ಟಿಕಲ್ ಮೆಟೀರಿಯಲಿಸಂ ಅನ್ನ ಇಡೀ ಪ್ರಪಂಚದ ಕಾರ್ಮಿಕ ವರ್ಗದ ನಿಜವಾದ ತತ್ವಜ್ಞಾನವಾಗಿ ಕೊಟ್ಟಿದ್ದೆ ಕಾರ್ಲ್ ಮಾರ್ಕ್ಸ್. ಅದನ್ನ ಭಾರತದಲ್ಲಿ ಬಹಳ ಅತ್ಯಂತ ವ್ಯವಸ್ಥಿತವಾಗಿ ಅನುಷ್ಠಾನಗೊಳಿಸಿದ್ದೆ ಗೌತಮ ಬುದ್ಧ. ಗೌತಮ ಬುದ್ಧ ಯಾವುದೇ ರಾಜಾಶ್ರಯದ ಒಂದು ಭಿಕ್ಷೆನಲ್ಲಿ ಬೆಳೆದವನಲ್ಲ. ಗೌತಮ ಬುದ್ಧ ಯಾವೊಬ್ಬ ರಾಜನ ಮನೆಯಲ್ಲಿ ಹೋಗಿ ಅವನ ತಣಗೆಗೆ ಅವನ ಕಂಚಿಗೆ ಕೈ ಊರ್ದವನಲ್ಲ. ಗೌತಮ ಬುದ್ಧ ಬಡವರ ಮನೆಯನ್ನು ಹುಡಿಕೊಂಡು ಹೋದವನು, ದೊಡ್ಡ ದೊಡ್ಡ ಕೇರಿಗಳನ್ನ ಹುಡಿಕೊಂಡು ಹೋದವನು. ಎಲ್ಲೆಲ್ಲಿರ್ತಾರೋ ಎಲ್ಲ ಬಡವರು, ಎಲ್ಲೆಲ್ಲಿರ್ತಾರೋ ರೈತರು, ಎಲ್ಲೆಲ್ಲಿರ್ತಾರೋ ಕಾರ್ಮಿಕರು, ಅವರ ಹಿಂದೆ ಹೋದವನು ಗೌತಮ ಬುದ್ಧ. ಅಂತಹ ಮಹಾನ್ ತತ್ವಜ್ಞಾನಿ ಗೌತಮ ಬುದ್ಧ ಕಾರ್ಲ್ ಮಾರ್ಕ್ಸ್ನ ವಿಚಾರಗಳೇನಿದಾವೆ, ಆ ಕಾರ್ಲ್ ಮಾರ್ಕ್ಸ್ನ ವಿಚಾರಗಳು ಗೌತಮ ಬುದ್ಧನ ವಿಚಾರಗಳಿಗೆ ಅತ್ಯಂತ ಸಮೀಪವರ್ತಿಯಾದಂತ ವಿಚಾರಗಳಾಗಿದ್ದಾವೆ. ನೋಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಠ್ಮಂಡುನಲ್ಲಿ ಬುದ್ಧ ಆರ್ ಕಾರ್ಲ್ ಮಾರ್ಕ್ಸ್ ಅಂತ ಹೇಳಿ ಒಂದು ಹೆಸರಿನ ಒಂದು ಭಾಷಣವನ್ನು ಮಾಡಿದ್ದಾರೆ. ನೀವೆಲ್ಲ ಓದಬೇಕಾಗಿರ್ತಕ್ಕಂಥದ್ದು. ಬುದ್ಧ ಆರ್ ಕಾರ್ಲ್ ಮಾರ್ಕ್ಸ್ ನಲ್ಲಿ ಬಹಳ ಸ್ಪಷ್ಟವಾಗಿ ಒಂದು ವಿಚಾರ ಇದೆ. ಅದೇನಂತಂದ್ರೆ, ಅವ್ರು ಯಾಕೆ ಬುದ್ಧ ಆರ್ ಕಾರ್ಲ್ ಮಾರ್ಕ್ಸ್ ಅಂತಾನೆ ಹೆಸರಿಟ್ರು. ನಮ್ಮ ಸ್ನೇಹಿತರೊಬ್ರು ನಿನ್ನೆ ಯಾವುದೋ ಒಂದು ವೆಬಿನಾರ್ ನಲ್ಲಿ ಹೇಳ್ತಾ ಇದ್ರು, ಇಲ್ಲ ಸರ್, ಅವ್ರು ಬುದ್ಧ ಆರ್ ಕಾರ್ಲ್ ಮಾರ್ಕ್ಸ್ ಅಲ್ಲ, ಅದು ವಸಂತ್ ಮೂನ್ ಎಡಿಟ್ ಮಾಡಬೇಕಾದ್ರೆ ಬುದ್ಧ ಅಂಡ್ ಕಾರ್ಲ್ ಮಾರ್ಕ್ಸ್ ಅಂತ ಇದ್ದದನ್ನ ಬುದ್ಧ ಆರ್ ಕಾರ್ಲ್ ಮಾರ್ಕ್ಸ್ ಅಂತ ತಿದ್ದುಬಿಟ್ಟಿದ್ದಾರೆ ಅಂತ ಹೇಳಿದ್ರು. ನಿಜನೂ ಇರ್ಬೋದು. ಯಾಕಂದ್ರೆ ಇದೇ ವಸಂತ್ ಮೂನ್ ಏನಂತ ಬರೆದಿದ್ದಾರೆ ಅಂಬೇಡ್ಕರ್ ಅವರ ಬಯೋಗ್ರಫಿನಲ್ಲಿ ಅಂತಂದ್ರೆ, ಭಾರತದ ಬಾವುಟ ಸ್ವಾತಂತ್ರ್ಯ ರಾಷ್ಟ್ರಧ್ವಜ ಭಗವಧ್ವಜ ಆಗೋದಾದ್ರೆ ನನ್ಗೇನು ಅಭ್ಯಂತರ ಇಲ್ಲ ಅಂತ ಅಂಬೇಡ್ಕರ್ ಹೇಳಿದ್ರು ಅಂತ ಬರೆದಿದ್ದಾರೆ. ಅದಕ್ಕೇನ್ ರೆಫರೆನ್ಸ್ ಕೊಟ್ಟಿದ್ದಾರೆ ಅವರು? ಭಗವಧ್ವಜ ರಾಷ್ಟ್ರಧ್ವಜ ಆದ್ರೆ ನಂದೇನು ಅಭ್ಯಂತರ ಇಲ್ಲ ಅಂತ ಅಂಬೇಡ್ಕರ್ ಹೇಳಿದ್ರು ಅಂತ ಹೇಳಿ ಇದೇ ವಸಂತ್ ಮುನ್ ಬರ್ದಿರ್ಬೇಕಾದ್ರೆ ಅವರೇ ಸಂಪಾದನೆ ಮಾಡಿದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಲೆಕ್ಟೆಡ್ ವರ್ಕ್ಸ್ ಇನ್ನೆಷ್ಟರ ಮಟ್ಟಕ್ಕೆ ನಾವು ಅರ್ಥ ಮಾಡ್ಕೊಳ್ಳೋದು? ಏನೆಲ್ಲ ಆಗಿದೆ. ಚಾರ್ವಕರ ವಿಚಾರಗಳನ್ನು ಸುಟ್ಟಿ ಇವರು ಗೊತ್ತಿದೆ, ಬಸವಣ್ಣನವರ ವಚನಗಳನ್ನು ಸುಟ್ಟಿ ಅನುಭವ ಇದೆ. ಅಷ್ಟೇ ಯಾಕೆ, ಬುದ್ಧನನ್ನ ಈ ದೇಶದಿಂದನೇ ಓಡಿಸಿದಂತ ಅನುಭವ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನ ವಿರೂಪಗೊಳಿಸಕ್ಕೆ ಸಾಧ್ಯ ಇಲ್ಲದಿರೋ ಮಟ್ಟಕ್ಕೆ ಇವರು ಮಂಗ್ಜನಗಳ ಗೊತ್ತಿಲ್ಲದೆ ಇರೋರ ಇವರು. ಯಾಕೆಂದ್ರೆ ಬಹಳ ಮುಖ್ಯವಾಗಿ ನಾವು ಬಹಳ ಎಚ್ಚರಿಕೆಯಿಂದ ನಡೀಬೇಕಾಗಿರ್ತಕ್ಕಂಥ ಒಂದು ಸನ್ನಿವೇಶಗಳಿದಾವೆ ಬಂಧುಗಳೇ. ಇಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾರ್ಕ್ಸ್ ವಿಚಾರಗಳಾಗಿರ್ಬೋದು, ಕಮ್ಯುನಿಸಂ ವಿಚಾರಗಳಾಗಿರ್ಬೋದು, ಅದಕ್ಕೆ ಮುಖಾಮುಖಿಯಾಗಿದ್ದವರಲ್ಲ. ಕಮ್ಯುನಿಸ್ಟರ ಕೆಲವು ನಡವಳಿಕೆಗಳಿಂದ ಬೇಸತ್ತಿದ್ರು ಅನ್ನೋದು ಅರ್ಥ ಮಾಡ್ಕೋಬೇಕು ನಾವು. ಅವತ್ತಿನ ಕಾಲದ ಎಸ್ ಎ ಡಾಂಗೆ ಇರ್ಬೋದು, ಪಿ ಸಿ ಜೋಶಿ ಇರ್ಬೋದು, ಏನೆಲ್ಲ ಸಿಪಿಐ ನಲ್ಲಿ ಇದ್ರೋ ಅವರ ವರ್ತನೆಗಳಿಂದ ಅವರು ಬೇಸತ್ತಿದ್ರು ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು.
ಅಲ್ಲಿ ಕೊಟ್ಟಿ ಪದ್ಧತಿ ಅಂತ ಹೇಳಿ ಬಹಳ ಬರ್ಬರವಾದಂತ ಉಳಿಗಮಾನ್ಯ ಒಂದು ಜಮೀನ್ದಾರಿ ಪದ್ಧತಿ ಇತ್ತು ಬಾಂಬೆ ಮೂಲದಲ್ಲಿ. ಆ ಕೊಟ್ಟಿ ಪದ್ಧತಿ ವಿರುದ್ಧ ಕಮ್ಯುನಿಸ್ಟರ ಜೊತೆಗೆ ಸೇರಿ ಅವರು ಹೋರಾಟವನ್ನ ಮಾಡಿದಂತ, ಗಿರಣಿ ಕಾರ್ಮಿಕರ ಪರವಾಗಿ ಹೋರಾಟ ಮಾಡಿದಂತ, ಬಟ್ಟೆ ನೇಯ್ತಿದ್ದಂತ ಒಂದು ಕಾರ್ಖಾನೆಗಳ ಜನರ ಪರವಾಗಿ ಅವರು ಹೋರಾಟ ಮಾಡಿದಂಥವ್ರು. ಅಷ್ಟೇ ಯಾಕೆ 1936ನೇ ಇಸ್ವಿನಲ್ಲಿ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಅಂತ ಹೇಳಿ ಒಂದು ಹೊಸ ಪಕ್ಷವನ್ನೇ ಸ್ಥಾಪನೆ ಮಾಡಿದಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್. ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿಯನ್ನು ಅವ್ರು ಯಾತಕ್ಕೆ ಮಾಡಿದ್ರು ಅಂತಂದ್ರೆ ದಲಿತ ಜನಾಂಗಕ್ಕಷ್ಟೇ ಸೀಮಿತವಾದಂತ ಉದ್ದೇಶಕ್ಕಾಗಿ ಅವರು ಆ ಪಾರ್ಟಿಯನ್ನ ಸ್ಥಾಪನೆ ಮಾಡಿದ್ದಲ್ಲ ಬಂಧುಗಳು. ಅವರು ಈ ದೇಶದಲ್ಲಿರ್ತಕ್ಕಂಥ ಸಮಸ್ತ ಶೋಷಿತ ಕಾರ್ಮಿಕರನ್ನ ಒಗ್ಗೂಡಿಸಬೇಕು ಅಂತ ಹೇಳಿ ಪ್ರಾರಂಭ ಮಾಡಿದಂತ. ಆದ್ರೆ ಅವತ್ತಿನ ಕಾಲದ ಕಮ್ಯುನಿಸ್ಟರು ಅವ್ರ ಜೊತೆಗೆ ಸೇರ್ಕೊಂಡ್ರ ಅಂದಾಗ ಅವತ್ತಿನ ಕಾಲದ ಕಮ್ಯುನಿಸ್ಟರು ಅವ್ರ ಜೊತೆಗೆ ಸೇರ್ಕೊಳ್ಳಿಲ್ಲ. ಇವರೇ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಇವರನ್ನ ಅವರು ದೂರ ತಳ್ತಾನೆ ಹೋಗ್ತಾ ಇದ್ರು. ಇವ್ರದ್ದು ಏನಿತ್ತು ಡಿಮ್ಯಾಂಡ್ ಅಲ್ಲಿ ಕಮ್ಯುನಿಸ್ಟರ್ ಜೊತೆಗೆ ಅಂತಂದ್ರೆ ಒಂದೇ ಒಂದು ಡಿಮ್ಯಾಂಡ್ ಅವ್ರದ್ದು. ಅದೇನಪ್ಪ ಅಂತಂದ್ರೆ ನಿಮ್ಮ ಕಾರ್ಯಕ್ರಮದಲ್ಲಿ, ನಿಮ್ಮ ಹೋರಾಟದಲ್ಲಿ ನೀವು ಜಾತಿ ವಿನಾಶ ಮತ್ತೆ ಅಸ್ಪೃಶ್ಯತೆಯನ್ನ ಕಾರ್ಯಕ್ರಮವಾಗಿ ತಗೊಳ್ಳಿ, ಅದರೊಂದು ಮುಖ್ಯ ಅಜೆಂಡವಾಗಿ ಇಟ್ಕೊಳ್ಳಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರಕಾರ ಏನು ಅಂತಂದ್ರೆ ಈ ದೇಶದಲ್ಲಿ ವರ್ಗ ಸಂಘರ್ಷ ಪ್ರಾರಂಭ ಆಗಬೇಕಾದ್ರೆ ಜಾತಿ ವಿನಾಶ ಆಗಿರ್ಲೇಬೇಕು ಅಂತ. ಯಾಕೆಂದ್ರೆ ಜಾತಿಗಳೇ ವರ್ಗಗಳು. ಜಾತಿ ವಿನಾಶವಿಲ್ಲದೆ ವರ್ಗದ ಒಂದು ಕಾನ್ಸೆಪ್ಟ್, ಒಂದು ಅವೇರ್ನೆಸ್ ಜನರಲ್ ಬರೋದಿಲ್ಲ. ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಬಂಧುಗಳೇ. ಕಾರ್ಲ್ ಮಾರ್ಕ್ಸ್ ಹೇಳಿದ್ರು ಡಿವಿಷನ್ ಆಫ್ ಲೇಬರ್ ಅಂತ. ಅಂದ್ರೆ ಎಲ್ಲ ಒಂದು ಆದ್ರೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನು ಅಂತಂದ್ರೆ ಇಂಡಿಯನ್ ಕಾಂಟೆಕ್ಸ್ಟ್ ಒಳಗಡೆ ಡಿವಿಷನ್ ಆಫ್ ಲೇಬರರ್, ಶ್ರಮದ ವಿಭಜನೆ ಅಂತೇಳಿ ಕಾರ್ಲ್ ಮಾರ್ಕ್ಸ್ ಹೇಳಿದ್ರು. ಆದ್ರೆ ನನ್ನ ದೇಶದ ಪರಿಸ್ಥಿತಿ ಹೇಗಿದೆ? ಶ್ರಮದ ವಿಭಜನೆ ಅಲ್ಲ, ಶ್ರಮಜೀವಿಗಳ ವಿಭಜನೆ. ಇದನ್ನ ನಮ್ಮ ಕಮ್ಯುನಿಸ್ಟ್ ಪಾರ್ಟಿಗಳು ಅವತ್ತಿನ ಕಾಲದಲ್ಲಿ ಅರ್ಥ ಮಾಡ್ಕೊಂಡಿದ್ದಿದ್ರೆ ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅರ್ಥ ಆಗ್ತಿತ್ತು. ನಾವು ಡಿವಿಷನ್ ಆಫ್ ಲೇಬರ್ ಅನ್ನುವಂತ ಒಂದು ಸನ್ನಿವೇಶದಲ್ಲಿ ಬದುಕ್ತಾ ಇದೀವ ಅಥವಾ ಡಿವಿಷನ್ ಆಫ್ ಲೇಬರರ್ ಅನ್ನುವಂತಹ ಒಂದು ಅತ್ಯಂತ ನಿಕೃಷ್ಟವಾದಂತಹ ಸನ್ನಿವೇಶ ನಾವು ಬದುಕ್ತಾ ಇದೀವ ಅನ್ನೋದನ್ನ ಇಲ್ಲಿನ ಕಮ್ಯುನಿಸ್ಟ್ ಅರ್ಥ ಮಾಡ್ಕೊಳ್ಳಿಲ್ಲ. ಇವ್ರಿಗೇನಪ್ಪ ಅಂದ್ರೆ ಯುರೋಪ್ನಿಂದ ನೇರವಾಗಿ ಅದೇ ತತ್ವ ಸಿದ್ಧಾಂತಗಳನ್ನ ತಗೊಂಡು ಬಂದು ಹಂಗೇನೆ ಪ್ರಚಾರ ಮಾಡಬೇಕು ಅನ್ನೋದು ಹುಂಬುತನ ಇತ್ತು. ಆ ಹುಂಬುತನಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೇಸತ್ತಿದ್ರು. ಅದಕ್ಕೆ ಅವ್ರು ಹೇಳಿದ್ರು, ಒಂದು ವೇಳೆ ಏನಾದ್ರು ಲೆನಿನ್ ಈ ದೇಶದಲ್ಲಿ ಹುಟ್ಟಿದ್ರೆ ಮೊಟ್ಟ ಮೊದಲನೇ ಬಾರಿಗೆ ವರ್ಗ ಸಂಘರ್ಷದ ಪರವಾಗಿ ಲೆನಿನ್ ಹೋರಾಟ ಮಾಡ್ತಿರ್ಲಿಲ್ಲ, ಅಷ್ಟು ಜಾತಿ ವಿನಾಶಕ್ಕಾಗಿ ಹೋರಾಟ ಮಾಡಿ ಆ ನಂತರ ವರ್ಗದ ವಿಚಾರ ತಗೋತಾ ಇದ್ರು ಅಂತ ಹೇಳು. ನಿಜ ಕೂಡ ಅದು. ಯಾಕೆಂದ್ರೆ ಕಮ್ಯುನಿಸ್ಟ್ ಚಳವಳಿಯ ಚರಿತ್ರೆಯನ್ನು ನಾವು ನೋಡಿದ್ರೆ ಆ ಮಣ್ಣಿನಲ್ಲಿ ನಡೀತಿರ್ತಕ್ಕಂಥ ಶೋಷಣೆಯನ್ನ ಮೊಟ್ಟ ಮೊದಲನೇ ಬಾರಿಗೆ ತಗೊಳ್ಳೋದು ಕಮ್ಯುನಿಸ್ಟರ ನಿಜವಾದಂತ ಒಂದು ಸ್ವಭಾವ. ಭಾರತದಲ್ಲಿ ಅದು ಸ್ವಲ್ಪ ಭಿನ್ನ ಆಯ್ತು. ಯಾಕೆಂದ್ರೆ ಈ ಭಾರತ ದೇಶದಲ್ಲಿ ಕಮ್ಯುನಿಸ್ಟ್ ಚಳವಳಿಯ ಹೆಗಲನ್ನ ಒಂದು ನೊಗವನ್ನ ಒತ್ತಿದ್ದಂಥವ್ರೆಲ್ಲರೂ ಕೂಡ ಉಚ್ಚವರ್ಣೀಯರು, ಸವರ್ಣೀಯರೇ ಆಗಿದ್ರು. ಎಲ್ಲ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರೇ ಆಗಿದ್ರು. ಅವ್ರಿಗೆ ಏನಾಗ್ತದೆ ಅಂತಂದ್ರೆ ನೋಡಿ, ನಾವೆಷ್ಟೇ ನಾವು ಜಾತಿ ಬಿಟ್ಟಿದೀವಿ ಅಂತಂದ್ರೂ ಕೂಡ ನಾವು ಸಂಪೂರ್ಣವಾಗಿ ಜಾತಿ ಬಿಟ್ಟಿದೀವಿ ಅಂತ ಅನ್ನೋದನ್ನ ನಮ್ಮನ್ನ ನಾವು ಡಿಕ್ಲೇರ್ ಮಾಡ್ಕೋಬೇಕಾದ್ರೆ ಬಹಳ ಕಷ್ಟ ಇದೆ. ಇವತ್ತು ನೋಡಿ, ನಾನು ಇವತ್ತು ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತಂದ್ರೆ ನನ್ನೊಳಗಡೆ ಪುರುಷಾಧಿಪತ್ಯ ಇಲ್ಲ ಅಂತ ಅನ್ಕೋಬೇಕಾದ್ರೆ ನಾನು ಬಹಳ ಸರ್ಕಸ್ ಮಾಡ್ಬೋದು. ಅಷ್ಟು ಸುಲಭವಾಗಿ ನನ್ನೊಳಗಡೆ ಗಂಡಿನ ಮೇಲರಿಮೆ ಅನ್ನೋದು ಸತ್ತೋಗಲ್ಲ. ನಾನು ಗಂಡು ಅನ್ನೋದೇ ಒಂದು ಭಾವನೆ ಇರುತ್ತೆ. ಇಲ್ಲಿ ಕೂತಿರೋ ಹೆಣ್ಮಕ್ಳು ಅನ್ನೋದೇ ಒಂದು ಭಾವನೆ ಇರುತ್ತೆ. ಅವರೆಲ್ಲ ಕೆಳಗಿರ್ಬೇಕು, ನಾವೆಲ್ಲ ಮೇಲಿರ್ಬೇಕು ಅಂತ. ಈ ಭಾವನೆ ಎಷ್ಟರ ಮಟ್ಟಿಗೆ ಇರ್ತದೆ ಅಂದ್ರೆ ಸಬ್ ಕಾನ್ಸಿಯಸ್ ಮೈಂಡ್ ಅಲ್ಲಿ ವರ್ಕ್ ಆಗ್ತಾ ಇರ್ತದೆ. ಕಾನ್ಸಿಯಸ್ ಮೈಂಡ್ ಅಲ್ಲಿ ನಾವೆಲ್ಲ ಬಹಳ ಸಮತಾವಾದಿಗಳೇ, ಸಮಾಜವಾದಿಗಳೇ, ಬಹಳ ಸ್ವತಂತ್ರ ಪ್ರೇಮಿಗಳೇ, ಸಹೋದರತ್ವ ಇರೋರೆ. ಆದ್ರೆ ನಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಅಲ್ಲಿ ಜಾತಿ ವರ್ಕ್ ಆಗ್ತಾ ಇರ್ತದೆ, ಅಸ್ಪೃಶ್ಯತೆ ವರ್ಕ್ ಆಗ್ತಾ ಇರ್ತದೆ. ಅದೇ ರೀತಿಯಲ್ಲಿ ಲಿಂಗ ತಾರತಮ್ಯವು ನಮ್ಮೊಳಗಡೆ ವರ್ಕ್ ಆಗ್ತಾ ಇರ್ತದೆ. ಇದನ್ನ ಗುರುತಿಸ್ತೋನೆ ಕಾರ್ಲ್ ಮಾರ್ಕ್ಸ್. ಇದಕ್ಕೆ ನಿಜವಾದಂತ ಒಂದು ಹೇಗೆ ನಾವು ಇದರ ಆಳ ಅಗಲವನ್ನು ಅರ್ಥ ಮಾಡ್ಕೋಬೇಕಂತ ಹೇಳಿ ಹೋರಾಟ ಮಾಡಿದವರೇ ಕಮ್ಯುನಿಸ್ಟ್. ಬಹಳ ಮುಖ್ಯವಾದಂತ ವಿಚಾರ ಇದು. ನಾವು ಈ ವಿಷಯವನ್ನು ಅರ್ಥ ಮಾಡ್ಕೊಳ್ಳದೆ ಹೋದ್ರೆ ನಾವು ಮಾರ್ಕ್ಸ್ ನಮ್ಗೆ ಅರ್ಥ ಆಗೋದಿಲ್ಲ, ನಮ್ಗೆ ಅಂಬೇಡ್ಕರ್ ಕೂಡ ನಮ್ಗೆ ಅರ್ಥ ಆಗೋದಿಲ್ಲ, ಕಾರ್ಮಿಕ ಚಳುವಳಿ ಅಂತೂ ಅರ್ಥ ಆಗೋದಿಲ್ಲ. ನೋಡಿ, ನ್ಯೂಯಾರ್ಕ್ ಟ್ರಿಬ್ಯೂನ್ಗೆ ಕಾರ್ಲ್ ಮಾರ್ಕ್ಸ್ ಇಲ್ಲಿಂದ ಲೇಖನಗಳನ್ನ ಬರೀತಾನೆ, ಅಮೆರಿಕದ ನ್ಯೂಯಾರ್ಕ್ ಟ್ರಿಬ್ಯೂನ್ಗೆ. ಆ ನ್ಯೂಯಾರ್ಕ್ ಟ್ರಿಬ್ಯೂನ್ಗೆ ಬರೆಯುವಂತ ಲೇಖನಗಳಲ್ಲಿ ಭಾರತದ ಬಗ್ಗೆ ಮೆನ್ಷನ್ ಮಾಡ್ತಾರೆ. ಭಾರತದ ಬಗ್ಗೆ ಮೆನ್ಷನ್ ಮಾಡಿ ಇಲ್ಲಿನ ಜಾತಿ ಪದ್ಧತಿ, ಜಾತಿ ವ್ಯವಸ್ಥೆ, ಅಸ್ಪೃಶ್ಯತೆ ಬಗ್ಗೆ ಆತಂಕ ವ್ಯಕ್ತಪಡಿಸ್ತಾನೆ ಕಾರ್ಲ್ ಮಾರ್ಕ್ಸ್. ಭಾರತಕ್ಕೆ ಯಾವತ್ತೂ ಬಂದವನಲ್ಲ ಕಾರ್ಲ್ ಮಾರ್ಕ್ಸ್, ಆದ್ರೆ ಭಾರತದ ಬಗ್ಗೆ ಆತನ ಹೃದಯ ಮಿಡಿಯುತ್ತೆ. ಯಾಕೆಂದ್ರೆ ಅವನು ಮನುಷ್ಯರಲ್ಲೆಲ್ಲ ಮಹಾಮಾನವ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೌದು, ಅವರು ಮನುಷ್ಯರಲ್ಲೆಲ್ಲ ಮಹಾಮಾನವರು. ನಾವು ಅವ್ರನ್ನ ದೈವಪಟ್ಟಕ್ಕೆ ಏರಿಸಿ ಅವ್ರನ್ನ ಆರಾಧನೆ ಎತ್ತಿಗೆ ತಗೊಂಡೋಗಿ
ಅವರನ್ನ ನಿರಪಾಯಕಾರಿ ಪ್ರತಿಮೆಗಳನ್ನಾಗಿ ಪರಿವರ್ತಿಸಿ ನಾವು ಅವರ ವಿಚಾರಗಳಿಗೆ ಹಳ್ಳ ತೋಡೋ ಕೆಲಸವನ್ನ ನಾವು ಮಾಡ್ತಾ ಇದೀವಿ. ನಮ್ಗೆ ವಿಚಾರ ಬೇಕಾ, ಪ್ರತಿಮೆ ಬೇಕಾ ಅಂತಂದ್ರೆ ಪ್ರತಿಮೆಯ ಮೇಲೆ ವಿಚಾರ ಇರಲೇಬೇಕು. ವಿಚಾರ ಮೊದಲು, ಆಮೇಲೆ ಪ್ರತಿಮೆ. ವಿಚಾರವೇ ಇಲ್ಲದೆ ಪ್ರತಿಮೆ ಕಟ್ಕೊಂಡು ಏನ್ ಮಾಡ್ತೀರಿ? ವ್ಯಕ್ತಿಯೇ ಇಲ್ಲ ಅಂದ್ಮೇಲೆ ಏನೇನೋ ಕಲ್ಪಿಸ್ಕೊಂಡು ಏನ್ ಮಾಡ್ತೀವಿ ನಾವು? ನಮ್ಮನ್ನ ನಾವು ಕಟ್ಟೋದು, ನಮ್ಮನ್ನ ನಾವು ಬೆಳೆಸೋದು, ನಮ್ಮ ಮುಂದಿನ ಜನಾಂಗವನ್ನ ಉದ್ಧಾರ ಮಾಡೋದು ವಿಚಾರಗಳೇ ವಿನಃ ಪ್ರತಿಮೆಗಳಲ್ಲ ಬಂಧುಗಳೇ. ಆ ಪ್ರತಿಮೆಗಳ ವಿರುದ್ಧ ಇವರೆಲ್ಲರೂ ಇದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ರು, ಕಾರ್ಲ್ ಮಾರ್ಕ್ಸ್ ಇದ್ರು, ಲೆನಿನ್ ಇದ್ರು, ಎಂಗೆಲ್ಸ್ ಇದ್ರು. ಎಲ್ಲ ಸಮಾಜವಾದಿಗಳು ಪ್ರತಿಮೆ ವಿರುದ್ಧ ಇದ್ದಾರೆ. ಜಸ್ಟಿಸ್ ರಾನಡೆ ಅವರ ಪ್ರತಿಮೆಯನ್ನು ಅನಾವರಣ ಮಾಡುವ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಹೇಳಿದ್ರು? ನಾಯಕಾರಾಧನೆ ಬಗ್ಗೆ ಏನ್ ಹೇಳಿದ್ರು? ಗ್ರಂಥ ಪೂಜೆಯ ಬಗ್ಗೆ ಏನ್ ಹೇಳಿದ್ರು? ವ್ಯಕ್ತಿ ಪೂಜೆಯ ಬಗ್ಗೆ ಏನ್ ಹೇಳಿದ್ರು ಅಂತ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ನಾಯಕಾರಾಧನೆ ಅನ್ನುವಂಥದ್ದು, ವ್ಯಕ್ತಿ ಆರಾಧನೆ ಅನ್ನುವಂಥದ್ದು ಕೇವಲ ವ್ಯಕ್ತಿಯನ್ನಷ್ಟೇ ಭ್ರಷ್ಟಗೊಳಿಸೋದಿಲ್ಲ, ಇಡೀ ದೇಶವನ್ನ ಭ್ರಷ್ಟಗೊಳಿಸುತ್ತೆ ಅಂತ ಹೇಳಿದ್ರು. ಇವತ್ತು ಇಡೀ ದೇಶ ಭ್ರಷ್ಟಗೊಂಡಿದೆ ಅಂತಂದ್ರೆ ನಮ್ಮಲ್ಲಿ ಒಂದು ಆರಾಧನೆಯ ಪ್ರವೃತ್ತಿ ಇರೋದ್ರಿಂದನೇ. ಆರಾಧನೆ ಪ್ರವೃತ್ತಿ ನಮ್ಮೊಳಗಡೆ ಹುಟ್ಟಾಕಬೇಕು ಅಂತಾನೆ ಫ್ಯಾಸಿಸ್ಟ್ ಫೋರ್ಸ್, ಹಿಂದುತ್ವವಾದಿಗಳು ಅಂತ ನಾವೇನ್ ಕರಿತೀವಿ, ಅವ್ರು ಸದಾ ಪ್ರಯತ್ನ ಮಾಡ್ತಾ ಇರ್ತಾರೆ ನಮ್ಮೊಳಗನೆ ಭಕ್ತಿಯನ್ನ ಹುಟ್ಟಾಕ್ಬೇಕು ಅವರು ಅಂತ. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಒಂದು ಮಹದ್ವಾರ ಅಂತ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಕಿರೀಟ ಒಂದು ಹಾಕೋದಿಲ್ಲ. ಎಲ್ಲ ರೀತಿ ಪ್ರತಿಮೆ ಮಾಡಿ, ಹಾರ ಹಾಕಿ, ಹಣ್ಣು ಕಾಯಿ ಇಟ್ಟು ಪೂಜೆ ಮಾಡಿ, ಗದ್ಗಡ್ಡಿ ಇಟ್ಟು ಎಲ್ಲಾನು ಮಾಡ್ಬಿಡ್ತಾರೆ. ಇದೆಲ್ಲ ಅವರು ಖುಷಿ ಪಡ್ತಾರೆ. ಯಾಕೆ ಗೊತ್ತಾ? ಇವರಲ್ಲಿ ವಿಚಾರವಂತಿಕೆ ಸಾಯ್ತಾ ಇದೆ, ಆರಾಧನೆ ಅನ್ನೋದು ಬೆಳೀತಾ ಇದೆ. ಆರಾಧನೆ ಬೆಳೆದಷ್ಟು ಹೆಂಗೆ ಕುರಿ ಕೊಪ್ಪಿದ್ರೆ ಕುರುಬನ್ ಲಾಭ ಅಂತಾರಲ್ಲ, ಹಂಗೆ ನಿಮ್ಮೊಳಗೆಲ್ಲ ಆರಾಧನೆ ಪ್ರವೃತ್ತಿ ಬೆಳೆದ್ರೆ ಆ ಕುರುಬರಿಗೆ ಬಹಳ ದೊಡ್ಡ ಲಾಭ, ಬಹಳ ಮುಖ್ಯವಾದ್ದು. ಯಾಕೆಂದ್ರೆ ನಿಮ್ಮಲ್ಲಿ ಆರಾಧನೆ ಪ್ರವೃತ್ತಿ ಅನ್ನೋದು ನಾಶ ಆಗ್ಬೇಕು. ಇವತ್ತು ಮಹಿಳೆಯರು, ಮಹಿಳಾ ಕಾರ್ಮಿಕರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಬಹಳ ನೆನ್ಕೊಳ್ಬೇಕಾಗಿದೆ. ನೋಡಿ, ಸುಮ್ಮನೆ ಇಲ್ಲಿ ನಮ್ಮ ನಾಗಮೋಹನ್ ದಾಸ್ ಅವರು ಒಂದಷ್ಟು ವಿಚಾರಗಳನ್ನ ಅಂದ್ರೆ ಏನೇನ್ ಮಾಡಿದ್ರು ಅವರು ಅಂತ ಹೇಳಿ ನೋಡಿ. 1942ರಿಂದ 1946ರವರೆಗೆ ಅಂಬೇಡ್ಕರ್ ಬ್ರಿಟಿಷ್ ವೈಸ್ರಾಯ್ ಸಚಿವ ಸಂಪುಟದಲ್ಲಿ ಕಾರ್ಮಿಕ ಸಚಿವರಾಗಿ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ರು. ಅವಾಗ ತಮಗಿದ್ದ ಇತಿಮಿತಿ ಒಳಗಡೆ ಕಾರ್ಮಿಕರ ಪರವಾದ ಕೆಲಸಗಳನ್ನು ಏನೇನೆಲ್ಲ ಮಾಡಿದ್ರು ಅಂತಂದ್ರೆ, ಮೊದಲನೇದು, ತರಬೇತಿ ಹೊಂದಿದ ಕಾರ್ಮಿಕರು ಉದ್ಯೋಗವಿಲ್ಲದೆ ಬೀದಿಗಳಲ್ಲಿ ಅಲೆದಾಡಬಾರದೆಂಬ ದೃಷ್ಟಿಯಿಂದ ಉದ್ಯೋಗ ವಿನಿಮಯ ಅಂದ್ರೆ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಸೆಂಟರ್ಸ್ ಗಳನ್ನ ಅವರು ಸ್ಥಾಪನೆ ಮಾಡಿದ್ರು. ಇದು 1942, ಇನ್ನೂ ದೇಶಕ್ಕೆ ಸ್ವಾತಂತ್ರ್ಯ ಬಂದಿಲ್ಲ. ಎರಡನೇದು, ದಿನಕ್ಕೆ 14 ಗಂಟೆ ಕೆಲಸದ ಅವಧಿಯನ್ನು 8 ಗಂಟೆಗೆ ಇಳಿಸಿದ್ರು. ಮಹಿಳಾ ಕಾರ್ಮಿಕರಿಗೆ ಹೆರಿಗೆ ರಜೆ ಸೌಲಭ್ಯನ ತಂದುಕೊಟ್ರು. ಮಹಿಳಾ ಕಾರ್ಮಿಕರ ಕಲ್ಯಾಣ ನಿಧಿಯನ್ನು ಸ್ಥಾಪನೆ ಮಾಡಿದ್ರು. ಮಹಿಳಾ ಕಾರ್ಮಿಕರಿಗೆ ಕೆಲಸದ ಸ್ಥಳದಲ್ಲಿ ಪ್ರತ್ಯೇಕ ಶೌಚಾಲಯಗಳನ್ನ ಏರ್ಪಾಡು ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡಿದ್ರು. ವೇತನ ಸಹಿತ ರಜಾ ದಿನಗಳನ್ನ ಸೌಲಭ್ಯಗಳನ್ನು ಕಲ್ಪಿಸಿದ್ರು. ಕಾರ್ಮಿಕರಿಗೆ ಶಿಕ್ಷಣ, ವೈದ್ಯಕೀಯ ಮತ್ತು ಸಾಂಸ್ಕೃತಿಕ ಸೌಲಭ್ಯಗಳನ್ನು ಕಲ್ಪಿಸಿದ್ರು. ಕನ್ಸಿಲೇಷನ್ ಅಥವಾ ರಾಜಿ ಸಂಧಾನ, ಪಂಚಾಯಿತಿ ಮೂಲಕ ಕಾರ್ಮಿಕರ ವ್ಯಾಜ್ಯಗಳನ್ನು ಇತ್ಯರ್ಥಪಡಿಸಬೇಕೆಂದರು ಮತ್ತು ಈ ಪ್ರಕ್ರಿಯೆಯ ಕಾರ್ಮಿಕ ಕಾಯ್ದೆಯ ಭಾಗವಾಗಬೇಕು ಅಂತ ಹೇಳಿದ್ರು. ಕಾರ್ಮಿಕರಿಗೆ ಕಡ್ಡಾಯ ವಿಮೆ ಯೋಜನೆಯನ್ನು ಜಾರಿಗೊಳಿಸಿದ್ರು. ಕನಿಷ್ಠ ಕೂಲಿಯನ್ನ ಜಾರಿ ಮಾಡಿದ್ರು. ಕಾರ್ಮಿಕರ ಕಲ್ಯಾಣ ನಿಧಿಯನ್ನ ತಂದ್ರು. ಫ್ಯಾಕ್ಟರೀಸ್ ಆಕ್ಟ್ ಅನ್ನ ತಗೊಂಡ್ಬಂದ್ರು. ವೇತನ ಪರಿಷ್ಕರಣೆಯನ್ನ ತಂದ್ರು. ಭವಿಷ್ಯ ನಿಧಿ ಕಾಯ್ದೆಯನ್ನ ತಗೊಂಡು ಬಂದ್ರು. ಇಷ್ಟೆಲ್ಲ ಬ್ರಿಟಿಷ್ ಕಾಲದಲ್ಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾರ್ಮಿಕ ಮಂತ್ರಿಯಾಗಿದ್ದಾಗ, ವೈಸ್ರಾಯ್ ಗೌರ್ಮೆಂಟ್ ನಲ್ಲಿ ಕಾರ್ಮಿಕ ಮಂತ್ರಿಯಾಗಿದ್ದಾಗಲೇ ಮಾಡಿದಂತ ಸಾಧನೆಗಳಾಗಿದ್ದವು. ಹಾಗಾಗಿ ಕಾರ್ಮಿಕರ ಬಗ್ಗೆ ಅವರಿಗೆ ವಿಶೇಷವಾದಂತ ಆಸಕ್ತಿ. ನಾನೀಗಾಗಲೇ ಹೇಳಿದಂತೆ 1936ರಲ್ಲಿ ಏನು ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿಯನ್ನು ತಂದ್ರೋ, ಆ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿಯ ಸ್ವಭಾವ ಹೇಗಿತ್ತು ಅಂತಂದ್ರೆ ನಮಗೆಲ್ಲ ಬಹಳ ಆಶ್ಚರ್ಯ ಆಗುತ್ತೆ. ನೀವು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋನ ಓದಿದ್ರೆ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿಯ ಮ್ಯಾನಿಫೆಸ್ಟೋನ ಓದಬೇಕಾದ ಅವಶ್ಯಕತೆ ಇಲ್ಲ. ಅಥವಾ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿಯ ಮ್ಯಾನಿಫೆಸ್ಟೋನ ಓದಿದ್ರೆ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋನ ಓದಬೇಕಾದ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅಲ್ಲೇನು ಆಶಯಗಳಿದಾವೆ, ಅಲ್ಲೇನು ವಿಚಾರಗಳಿದಾವೆ, ಕಾರ್ಮಿಕರ ಪರವಾಗಿರ್ತಕ್ಕಂಥ ಅಲ್ಲೇನು ಅಂಶಗಳಿದಾವೆ, ಆ ಎಲ್ಲ ಅಂಶಗಳನ್ನ 1936ರ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಒಳಗೊಂಡಿತ್ತು. ಅಷ್ಟೇ ಯಾಕೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ತದನಂತರ ನೀಲಿ ಬಾವುಟವನ್ನ ಅವರು ಆಯ್ಕೆ ಮಾಡಿಕೊಂಡ್ರು. ಯಾಕೆಂತಂದ್ರೆ ನಮ್ಮ ಜನ ನೀಲಾಕಾಶದಷ್ಟು ವಿಶಾಲವಾಗಿ ಯೋಚನೆ ಮಾಡಬೇಕು ಅಂತ ಹೇಳಿ, ನೀಲಾಕಾಶದಷ್ಟು ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅಂತ ಹೇಳಿ, ಆನೆಯಷ್ಟು ದೃಢವಾಗಿ ನಡಿಬೇಕು ಅಂತ ಹೇಳಿ, ಯಾವುದೇ ರಾಜಿಗೆ ಒಳಗಾಗದಂಗೆ, ಯಾವುದೇ ಸಬೂಬಿಗೆ ಒಳಗಾಗದಂಗೆ ಅವರು ದೃಢತೆಯ ಸಂಕೇತವಾಗಿ ಆನೆ, ವೈಶಾಲ್ಯತೆಯ ಸಂಕೇತವಾಗಿ ನೀಲಿ ಬಾವುಟ. ಅದಕ್ಕೆ ಆ ಒಂದು ತೀರ್ಮಾನಕ್ಕೆ ಬರುವ ಮುಂಚೆ 36ರಲ್ಲಿ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿಯ ಬಾವುಟ ಯಾವ್ದಾಗಿತ್ತು ಗೊತ್ತಾ? ನೀವು ವಾಲ್ಯೂಮ್ 17 ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ.
ಕೆಂಬಾವುಟ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿಯ ಒಂದು ಬಾವುಟ ಆಗಿರ್ತದೆ. ಆ ಕೆಂಬಾವುಟ ನಂತರ ನೀಲಿ ಬಾವುಟವಾಗಿ ಪರಿವರ್ತನೆ ಆಗ್ತದೆ. ಕಮ್ಯುನಿಸ್ಟರು ಅವತ್ತು ಏನು ಒಂದು ಅಂಬೇಡ್ಕರರ ಒಂದು ವ್ಯಕ್ತಿತ್ವವನ್ನ, ಅವರ ತ್ಯಾಗವನ್ನ, ಅವರ ಕಳಕಳಿಯನ್ನ ಅವರು ಅರ್ಥ ಮಾಡ್ಕೊಳ್ಳದೆ ಓದಿದ್ರ ಪರಿಣಾಮ ಅವರು ಕಮ್ಯುನಿಸ್ಟರ ಜೊತೆಗೆ ಅಂತರವನ್ನ ಕಾಪಾಡ್ಕೊಳ್ತಕ್ಕಂಥ ಒಂದು ತೀರ್ಮಾನಕ್ಕೆ ಅವರು ಬರ್ತಾರೆ. ಯಾಕೆಂದ್ರೆ ಇವತ್ತೇ ನಾವು ನೋಡಕ್ಕಾಗ್ತಾ ಇಲ್ಲ. ಇವತ್ತು ಒಬ್ಬ ನಮ್ಮ ಜನಾಂಗದ ವ್ಯಕ್ತಿ ಒಳ್ಳೇದೊಂದು ವಾಚ್ ಕಟ್ಕೊಂಡ್ರೆ ಅವ್ನ ಕೈನೇ ಕತ್ತರಿಸ್ತಾರೆ ಅಲ್ವಾ? ಇವತ್ತೇನಾದ್ರು ನಮ್ಮ ಹೆಣ್ಮಕ್ಳು ಒಂದು ಸೈಕಲ್ ಅಲ್ಲಿ ಹೋದ್ರು ಅನ್ನೋ ಕಾರಣಕ್ಕೋಸ್ಕರ ಇಡೀ ಊರ್ ಜನ ಎಲ್ಲ ಸೇರ್ಕೊಂಡು ಅತ್ಯಾಚಾರ ಮಾಡ್ತಾರೆ. ನೀವು ನೋಡ್ಬೋದು ಸುರೇಖಾ ಮತ್ತೆ ಬೋತ್ಮಾಗೆ ಕುಟುಂಬನ ಏನ್ ಮಾಡಿದ್ರು ಅವರು ಮಹಾರಾಷ್ಟ್ರದಲ್ಲಿ. ಆ ಹುಡುಗಿ ಸೈಕಲ್ ಹೊಡ್ಕೊಂಡು ಹೋದ್ಲು ಇವ್ರ ಮನೆ ಮುಂದ್ಗಡೆ ಅಂತ ಹೇಳಿ ಅವಳ ತಾಯಿಗೆ ಒಂದು ವೇಷಪಟ್ಟ ಕಟ್ಟಿ ಆ ಹೆಣ್ಮಗಳನ್ನು, ಆ ತಾಯಿಯನ್ನು ಎಲ್ಲರನ್ನ ಬರ್ಬರವಾಗಿ ಇಡೀ ಊರು ಸೇರ್ಕೊಂಡು ಅತ್ಯಾಚಾರ ಮಾಡುತ್ತೆ. ಮಹಿಳೆಯರೆಲ್ಲ ನಿಂತ್ಕೊಂಡು ಚಪ್ಪಳೆ ಬಡಿತಾರ್ರಿ ಅವರು. ಕೈರ್ಲಾಂಜಿನಲ್ಲಿ ಮಹಿಳೆಯರನ್ನ ಸೇರ್ಕೊಂಡು ಚಪ್ಪಳೆ ಬಡಿತಾರೆ ಇವ್ರನ್ನ. ಆದಿ ಬೀದಿನಲ್ಲಿ ವಿವಸ್ತ್ರವಾಗಿ ಯಾವುದೇ ಬಟ್ಟೆ ಇಲ್ದಲೆ ಇಡೀ ಊರಿನ ಗಂಡಸರು, ಬಹಳ ದೊಡ್ಡ ಗಂಡಸರು ಅತ್ಯಾಚಾರ ಮಾಡ್ಬೇಕಾದ್ರೆ ಹೆಂಗಸರು ಚಪ್ಪಳೆ ಬಡಿತಾ ನಿಂತಿರ್ತಾರೆ. ಇದನ್ನ ನೋಡ್ಬೇಕಂತಂದ್ರೆ ನೀವು ಆನಂದ್ ತೇಲ್ತುಂಬೆ ಬರೆದಿರ್ತಕ್ಕಂಥ ಕೈರ್ಲಾಂಜಿ ಅನ್ನೋ ಪುಸ್ತಕ ಓದ್ಬೇಕು ನೀವು. ಮುಚ್ಚಾಕ್ಬಿಟ್ಟಿದ್ರು, ಯಾವ್ದೋ ಒಂದು ಇಲ್ಲಿಗಲ್ ಅಫೇರ್ ಅಂತ ಹೇಳಿ ಮುಚ್ಚಾಕಿದ್ರು. ಯಾವ ಪೇಪರ್ನಲ್ಲೂ ಬಂದಿಲ್ಲ, ಯಾವ ಟಿವಿನಲ್ಲೂ ಬಂದಿಲ್ಲ. ಚಾಪ್ಟರ್ ಕ್ಲೋಸ್. ಫ್ಯಾಕ್ಟ್ ಫೈಂಡಿಂಗ್ ಆಗಿ ಆನಂದ್ ತೇಲ್ತುಂಬೆ ಮತ್ತೆ ಅವರ ಸ್ನೇಹಿತರು ಓದದ ಮೇಲೆ ಗೊತ್ತಾಯ್ತು ಇದ್ರ ಕತೆ ಬೇರೆ ಇದೆ ಅಂತ ಹೇಳಿ. ಇಂಥ ಎಷ್ಟೋ ಮುಚ್ಚಿ ಹೋಗಿರುವ ಕತೆಗಳನ್ನ ಬಿಚ್ಚಿಬಿಟ್ರೆ ಇವತ್ತಿನ ದೇಶದ ಪರಿಸ್ಥಿತಿ ಏನೋ ಇದೆ. ಅಂಥದ್ದೊಂದು ಪರಿಸ್ಥಿತಿ ಇವತ್ತು ತರಬೇಕು ಅಂತಾನೆ ಅವರೆಲ್ಲ ನಿಂತಿರ್ತಕ್ಕಂಥ ಅವರ ಹೋರಾಟ ಅದೇ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯವನ್ನ ಗೋರಿ ಮಾಡಬೇಕು ಅಂತಂದ್ರೆ, ಅದನ್ನ ಮುಚ್ಚಾಕ್ಬೇಕು ಅಂತಂದ್ರೆ ಅವ್ರನ್ನ ಗ್ಲೋರಿಫೈ ಮಾಡಬೇಕು, ಅವ್ರನ್ನ ವೈಭವೀಕರಿಸಬೇಕು, ಅವ್ರನ್ನ ಆರಾಧ್ಯ ಮಟ್ಟಕ್ಕೆ ತಗೊಂಡೋಗ್ಬೇಕು. ಅವರು ಜಸ್ಟಿಸ್ ರಾನಡೆ ತನ್ನ ಪ್ರೀತಿಯ ಒಬ್ಬ ನ್ಯಾಯಮೂರ್ತಿ ರಾನಡೆ ಅವರ ಒಂದು ಪ್ರತಿಮೆನ ಇನಾಗ್ರೇಷನ್ ಮಾಡಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಕರೆದ್ರೆ ನನ್ನ ಕೈಗೊಂದು ಸುತ್ತಿಗೆ ಕೊಟ್ಟರೆ ಮೊದಲು ಹೊಡೆದಾಕ್ತೀನಿ ಇದನ್ನ ಅಂತ ಹೇಳ್ತಾರೆ. ರಾನಡೆ ಪ್ರತಿಮೆಯನ್ನು ಫಸ್ಟ್ ಹೊಡೆದಾಕ್ಬೇಕಿದ್ನ ಅಂತ. ಯಾಕಂದ್ರೆ ನಮ್ಗೆ ರಾನಡೆ ಬೇಕಾ, ರಾನಡೆ ಪ್ರತಿಮೆ ಬೇಕಾ ಅಂದ್ರೆ ನಮ್ಗೆ ರಾನಡೆ ಬೇಕು, ಪ್ರತಿಮೆ ಅಲ್ಲ. ಪ್ರತಿಮೆ ನಾಳೆ ಅದಕ್ಕೊಂದು ಕಿರೀಟ ಬಂದು, ಅದಕ್ಕೊಂದು ಇನ್ನೊಂದು ಬಂದು, ಹೂನಾರ ಬಂದು, ಎಲ್ಲ ಬಂದು, ಆರಾಧನೆ ಎಲ್ಲ ಪೂಜಾರಿ ಬಂದ್ಬಿಡ್ತಾನೆ. ಅಂಥ ಒಂದು ದೊಡ್ಡ ಮಟ್ಟದಲ್ಲಿ ಆಲೋಚನೆ ಮಾಡ್ತಿದ್ದಂತ ನಾಯಕ ಇವತ್ತು ಪ್ರತಿಮೆ ಆಗಿದ್ದಾರೆ. ಪ್ರತಿಮೆ ಆಗಲಿ. ನಮ್ಮ ಹುಡುಗರುಗಳು ಇವತ್ತು ಅಂಬೇಡ್ಕರ್ ಜಯಂತಿ ಡಿಜೆ ಹಾಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಮಾಡ್ಲಿ ಬೇಡ ಅಂತಲೂ ನಾವು ಹೇಳೋದಿಲ್ಲ. ಆದ್ರೆ ಅದ್ರ ಜೊತೆಗೆ ಒಂದು ವಿಚಾರ ಸಂಕಿರಣ ಏರ್ಪಡಿಸಿ ಒಂದು ಸ್ಟೇಜ್ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ಯಾರಾದ್ರೂ 4 ಜನ ಚಿಂತಕರನ್ನ ಕರೆಸಿ 4 ಮಾತಾಡಿಸಿ. ಡಿಜೆ ಕೆಲ್ಸಕ್ಕೆ ಬರಲ್ಲ, ಆದ್ರೆ ಅಲ್ಲಿ ನಾವು ಏನು ಸ್ಟೇಜ್ ಪ್ರೋಗ್ರಾಮ್ ನಲ್ಲಿ ಒಂದು 4 ವಿಚಾರಗಳನ್ನ ಹೇಳ್ತಾರೋ ಅದು ಕೆಲ್ಸಕ್ಕೆ ಬರುತ್ತೆ. ಏನೋ 4 ಅಂಶಗಳು ನಮ್ಮ ತಲೆಗೆ ಹೋಗ್ತದೆ. ಆ ತಲೆಗೆ ಹೋದ್ರೆ ನಮ್ಮಲ್ಲಿ ಒಂದು ಬದಲಾವಣೆ ಸ್ಟಾರ್ಟ್ ಆಗುತ್ತೆ. ಈಗ ಮೇಡಮ್ ಹಂಗಂತ ಹೇಳದೆ ಹೋಗಿದ್ದೀರಲ್ಲಿ ಪ್ರವೀಣ್ ಬಾಯಿ ತೊಗಡಿಯನಿಗೆ ನಾನು ಒಬ್ಬ ಹೋರಾಟಗಾರನಾಗಿ ನಿಂತ್ಕೋತಾ ಇರ್ಲಿಲ್ವೇನೋ ಅಂತ ಅನ್ನುವಂಥ ಆತಂಕ ನನಗೆ. ನಾನು ಅದಕ್ಕೆ ಹೇಳಿದ್ದು ನನಗೂ ಅವ್ರಿಗೂ ಸ್ವಲ್ಪ ಸಂಬಂಧ ಇದೆ ಅಂತ. ಇದೇ ಕಾರಣಕ್ಕಾಗಿ. ಯಾಕೆಂದ್ರೆ ನಾನೆಲ್ಲೋ ಹೋಗ್ಬಿಡ್ತಾ ಇದೆ ನೋಡಿ. ಅವರು ಒಂದು ಬಾಂಬ್ ಹಾಕಿದ್ರು ನೋಡಿ, ಒಂದು ಮಾತಿನ ಬಾಂಬ್. ಚಿಂತನೆಗಳನ್ನೋದು ಬಂದೂಕಕ್ಕಿಂತ ಬಾಂಬ್ಗಿಂತಲೂ ಹರಿತವಾದದ್ದು. ಚಿಂತನೆಗಳನ್ನೋದು ಯಾವುದೇ ಒಂದು ದೊಡ್ಡ ಯುದ್ಧಗಳನ್ನ ಗೆದ್ದಿರೋದು ಚಿಂತನೆಯಿಂದ, ಬಾಂಬು ಬಂದೂಕಗಳಿಂದ ಅಲ್ಲ. ವಾರ್ ಸ್ಟ್ರಾಟಜಿ ಅಂತ ಇರೋ ಆ ವಾರ್ ಸ್ಟ್ರಾಟಜಿಯಿಂದನೇ ಗೆದ್ದಿರೋದು. ಹೆಚ್ಚೆಚ್ಚು ಬಂದೂಕಗಳನ್ನ ಇಟ್ಕೊಂಡ ಕ್ಷಣಕ್ಕೆ, ಹೆಚ್ಚೆಚ್ಚು ಬಾಂಬ್ಗಳನ್ನ ಇಟ್ಕೊಂಡ ಕ್ಷಣಕ್ಕೆ ಒಂದು ಯುದ್ಧ ಗೆಲ್ಲಕ್ಕಾಗೋದಿಲ್ಲ. ಸೊ ಹಂಗಾಗಿ ಚಿಂತನೆಗಳು ಮೊದಲು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಷ್ಟೆಲ್ಲ ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಮಹಿಳೆಯರಿಗಾಗಿ ಎಷ್ಟೆಲ್ಲ ಕೊಡುಗೆ ಕೊಟ್ಟಿದ್ದಾರೆ, ಕಾರ್ಮಿಕರಿಗಾಗಿ ಎಷ್ಟೆಲ್ಲ ಕೊಡುಗೆಗಳನ್ನ ಕೊಟ್ಟಿದ್ದಾರೆ, ದಲಿತರಿಗಾಗಿ ಎಷ್ಟೆಲ್ಲ ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಅವ್ರನ್ನ ಸೀಮಿತಗೊಳಿಸಲಾಗ್ತಾ ಇದೆ. ಸೀಮಿತಗೊಳಿಸ್ತಾ ಇರೋದ್ರಲ್ಲಿ ಒಂದು ಹುನ್ನಾರ ಇದೆ. ಅವರು ಬೇರೆ ಜಾತಿಯವರ ಶತ್ರು ಅನ್ನೋ ತರದಲ್ಲಿ ಅವರನ್ನ ಬಿಂಬಿಸ್ತಾ ಇದ್ದಾರೆ. ಅದಕ್ಕೆ ಏನಾದ್ರೂ ಆಧಾರ ಇದೆಯಾ? ಅದಕ್ಕೆ ಯಾವ ಆಧಾರವೂ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಮಹಾನ್ ಮಾನವತಾವಾದಿ ಬುದ್ಧನನ್ನ ತಂದುಕೊಟ್ರು ವಾಪಸ್. ಆ ಬುದ್ಧನನ್ನ ಕೇವಲ ದಲಿತರಿಗಾಗಿ ಅಷ್ಟೇ ತಂದುಕೊಟ್ಟಿದ್ದಲ್ಲ, ಸಮಸ್ತ 125-130 ಕೋಟಿ ಜನರಿಗೂ ಕೂಡ ಬುದ್ಧನನ್ನ ತಂದುಕೊಟ್ರು. ಇಲ್ಲಿನ ಮನುವಾದಿಗಳು ಬುದ್ಧನನ್ನ ಓಡಿಸಿದ್ರು. ಆದ್ರೆ ಬುದ್ಧ ಇಡೀ ಪ್ರಪಂಚಕ್ಕೆ ಅದ್ಭುತವಾದದನ್ನ ನಮ್ಗೆ ಕೊಟ್ಟೋಗಿದ್ದಾರೆ. ಬುದ್ಧ ಹೇಳ್ತಕ್ಕಂಥ ಅಷ್ಟಾಂಗ ಮಾರ್ಗಗಳಿದಾವಲ್ಲ, ಅಷ್ಟಾಂಗ ಮಾರ್ಗಗಳ ಮೌಲ್ಯ ನಮಗೆ ಗೊತ್ತಿಲ್ಲ ಆಕ್ಚುಲಿ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾನೆ ಅವನು ಅಂತಂದ್ರೆ, ರೈಟ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತಾನೆ ಬುದ್ಧ ಅಷ್ಟಾಂಗ ಮಾರ್ಗದಲ್ಲಿ. ನಮ್ಮಲ್ಲಿ
ಅರ್ಥ ಮಾಡ್ಕೊಳ್ಳೋರು ಬಹಳ ಜನ ಇದ್ದಾರೆ, ಸರಿಯಾಗಿ ಅರ್ಥ ಮಾಡ್ಕೊಳ್ಳೋರು ಬಹಳ ಕಡಿಮೆ ಜನ ಇದ್ದಾರೆ. ಅದಕ್ಕೆ ಬುದ್ಧ ರೈಟ್, ಸಮ್ಯಕ್ ಅಂತ ಪದ ಸೇರಿಸ್ತಾರೆ. ಸರಿಯಾಗಿ ಅರ್ಥ ಮಾಡ್ಕೋಬೇಕು, ರೈಟ್ ಸ್ಪೀಚ್, ಸರಿಯಾಗಿ ಮಾತಾಡಬೇಕು. ಮಾತಾಡೋರು ಬಹಳ ಜನ ಇದ್ದಾರೆ, ಆದ್ರೆ ಸರಿಯಾಗೇ ಮಾತಾಡೋರು ಕಡಿಮೆ ಜನ ಇದ್ದಾರೆ. ಬುದ್ಧ ಅದನ್ನ ಹೇಳೋದು, ಸರಿಯಾಗಿ ಮಾತಾಡಿ, ಸರಿಯಾಗಿ ಚಿಂತನೆ ಮಾಡಿ, ಸರಿಯಾಗಿ ಬದುಕಿ, ರೈಟ್ ಲೈವ್ಲಿಹುಡ್ ಅಂತ ಹೇಳ್ತಾರೆ. ಇವತ್ತು BMW ನಲ್ಲಿ ಯಾರೋ ಒಬ್ಬ ಕಾರ್ನಲ್ಲಿ ಬಂದ ಅಂದ ತಕ್ಷಣ ನಿಮ್ಗೆ ಅನಿಸ್ತದೆ ಏನಂತ, ಬಂದ ಕಣಪ್ಪ ಬಾಳ ನನ್ನ ಮಗ ತುಂಬಾ ದೊಡ್ಡವನಾಗ್ಬಿಟ್ಟ, ಹಂಗಾಗ್ಬಿಟ್ಟ, ಚಿಂತಕನಾಗ್ಬಿಟ್ಟ ಅಂತ ಹೇಳ. ಬುದ್ಧ ಅದನ್ನ ಒಪ್ಪೋದಿಲ್ಲ. ನಿನ್ BMW ಕಾರ್ ಹೆಂಗ್ ಬತ್ತು ಅದನ್ನ ಹೇಳಪ್ಪ ಫಸ್ಟು ಅಂತ. ನಿನ್ ಬೆಂಚ್ ಕಾರ್ ಹೆಂಗ್ ಬತ್ತು ಫಸ್ಟ್ ಅದನ್ನ ಹೇಳು ಅಂತಾನೆ. ಇದು ಇದಕ್ಕಿದ್ದಂಗೆ ಹೋಗ್ಬಿಟ್ಟು 4-5 ಸೈಟ್ ಮಾಡ್ಬಿಟ್ಟೆ ನಿನ್ ಬೆಂಗಳೂರಿನಲ್ಲಿ ಅಂದ್ರೆ ಹೆಂಗ್ ಮಾಡ್ಬಿಟ್ಟೆ ಫಸ್ಟ್ ಹೇಳು ಅಂತ. ಅದೇ ರೈಟ್ ಲೈವ್ಲಿಹುಡ್, ಸರಿಯಾದ ಜೀವನೋಪಾಯ. ತಪ್ಪು ಜೀವನೋಪಾಯ ಮಾಡೋರು ಬೇಕಾದಷ್ಟು ಜನ ಅವ್ರೆ. 190 ಜನ ತಪ್ಪು ಜೀವನ ಮಾಡ್ತಾರೆ, ಆದ್ರೆ ಸರಿಯಾಗಿ ಜೀವನ ಮಾಡೋದು ಬಹಳ ಇಂಪಾರ್ಟೆಂಟ್. ರೈಟ್ ಮೈಂಡ್ಫುಲ್ನೆಸ್, ರೈಟ್ ಥಿಂಕಿಂಗ್. ನಾವು ಆಲೋಚನೆ ಮಾಡ್ಬೇಕು, ಚಿಂತನೆ ಮಾಡ್ಬೇಕಾದ್ರೆ ಸರಿಯಾಗಿ ಚಿಂತನೆ ಮಾಡ್ಬೇಕು. ಸರಿಯಾಗಿ ಚಿಂತನೆ ಮಾಡ್ಬೇಕಂದ್ರೆ ನಮಗೊಂದು ವೈಜ್ಞಾನಿಕ ದೃಷ್ಟಿಕೋನ ಇರಬೇಕು, ವೈಜ್ಞಾನಿಕ ಮನೋಭಾವನೆ ಇರಬೇಕು, ವೈಜ್ಞಾನಿಕವಾಗಿ ಒಂದನ್ನು ನಾವು ಡೀಲ್ ಮಾಡಬೇಕು. ಅವಾಗ ಮಾತ್ರ ನಮ್ಗೆ ಸರಿಯಾದ ಚಿಂತನೆ ಬರೋದು. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಮಾಡರ್ನ್ ಆಗಿದೆ ಬುದ್ಧ ಹೇಳಿರೋದು. 2600 ವರ್ಷಗಳಿಂದ ಹೇಳಿರೋದು ಬಂಧುಗಳೇ. ಇದು ನೆನ್ನೆ ಮೊನ್ನೆಯ ಕಥೆ ಅಲ್ಲ, ಇದು 2600 ವರ್ಷಗಳ ಹಿಂದೆ ಹೇಳಿದ್ದು. ರೈಟ್ ಆಕ್ಷನ್ ಅಂತಾನೆ. ನೀವೇನಾದ್ರೂ ಒಂದು ಮಾಡಿದ್ರೆ, ಒಂದು ಕಾರ್ಯಾಚರಣೆ ಮಾಡಿದ್ರೆ ಸರಿಯಾಗಿ ಮಾಡಿ ಅಂತ. ಹೆಂಗೆಂಗೋ ಮಾಡಬೇಡಿ ಅಂತ. ಸಂಘಟನೆ ಹೆಂಗೆಂಗೋ ಮಾಡಕ್ಕಾಗಲ್ಲ. ಸಂಘ ಹೆಂಗೆಂಗೋ ಇರ್ಲಿಲ್ಲ ಬುದ್ಧಂದು, ಹೆಂಗಿರ್ಬೇಕು ಹಂಗೆ ಇತ್ತು. ಸಂಘದಲ್ಲಿ ಅವ್ನು ಏನಾಗಿದ್ದ, ಒಂದು ಗದ್ಗೆ ಮಾಡ್ಕೊಂಡು ಮೇಲ್ ಕೂತ್ಕೊಂಡಿದ್ನ, ಕೆಳಗಡೆ ಬಿಕ್ಕುಗಳೆಲ್ಲ ಕೆಳಗಡೆ ಕೂತ್ಕೊಂಡು ಕತೆ ಕೇಳ್ತಿದ್ರ? ಖಂಡಿತ ಇಲ್ಲ. ವೇದಿಕೆ ಹೇಗಿರ್ತಿತ್ತು ಅಂದ್ರೆ ಸಂಸತ್ತಿನಂತಿರ್ತಿತ್ತು. ಬುದ್ಧನ ಸಂಘ ಸಂಸತ್ತಿನಂತಿರ್ತಿತ್ತು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳೋದು, ಈ ದೇಶದಲ್ಲಿ ಆಲ್ರೆಡಿ ಸಂಸತ್ತಿತ್ತು ಅಂತಾರೆ. ಹೆಂಗಿತ್ತು ಅಂತಂದ್ರೆ ಬುದ್ಧನ ಹೋಗಿ ನೋಡಿ ಅಂತಾರೆ. ಬುದ್ಧನನ್ನ ಗಮನಿಸ್ತಲೇ ನಿಮ್ಗೆ ಈ ದೇಶ ಅರ್ಥ ಆಗಲ್ಲ ಅಂತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಜಗತ್ತಿನ ಎಲ್ಲ ಸಾಮಾಜಿಕ ಸುಧಾರಣಾ ಚಳುವಳಿಗಳ ದೊಡ್ಡಣ್ಣ ಗೌತಮ ಬುದ್ಧ ಅಂತ ಹೇಳ್ತಾರೆ. ಆ ದೊಡ್ಡಣ್ಣನನ್ನ ನೀವು ವಿಸಿಟ್ ಮಾಡ್ಲೇಬೇಕು ಅಂತ ಹೇಳಿ ಆ ದೊಡ್ಡಣ್ಣನನ್ನ ಈ ದೇಶದಿಂದಲೇ ಬಹಿಷ್ಕಾರಕ್ಕೆ ಒಳಪಡಿಸಿದ್ರು. ಆ ದೊಡ್ಡಣ್ಣನನ್ನ ಮತ್ತೆ ಭಾರತಕ್ಕೆ ತಗೊಂಡ್ಬಂದಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಗ್ಗಳಿಕೆ ಬಂದಿದ್ದು. ಅಂತ ಒಬ್ಬ ಮಹಾನ್ ಮಾನವತಾವಾದಿ ಮಹಾತ್ಮ ಜ್ಯೋತಿಬಾ ಫುಲೆಯನ್ನ ನೀವು ನೆನ್ಪು ಮಾಡ್ಕೊಳ್ಳಿ. ಮಹಾತ್ಮ ಜ್ಯೋತಿಬಾ ಫುಲೆ ವಿರುದ್ಧ ಎಷ್ಟು ಪಿತೂರಿಗಳು ನಡೆದವು, ಅವ್ರ ವಿರುದ್ಧನೂ ಕೊಲೆ ಪ್ರಯತ್ನ ನಡೀತು. ಅವರೆಂತ ದೊಡ್ಡ ಕಾರ್ಮಿಕ ನಾಯಕರು, ದೊಡ್ಡ ರೈತ ನಾಯಕರು. ಕಲ್ಟಿವೇಟರ್ಸ್ ವಿಪ್ ಕಾರ್ಡ್ ಅನ್ನ ಅಂದ್ರೆ ಅವರು ಕಲ್ಟಿವೇಟರ್ಸ್ ವಿಪ್ ಕಾರ್ಡ್ ಅಂತ ಹೇಳಿ, ಅಂದ್ರೆ ರೈತನ ಕೈಯ ಬಾರುಕೋಲು ಅಂತ ಹೇಳಿ ಒಂದು ದಸ್ತಾವೇಜನ್ನ ರೆಡಿ ಮಾಡಿದ್ರು. ನೋಡಿ ಹಿಂಗ್ ಮಾತಾಡ್ತಿರೋ ಪ್ರಕ್ರಿಯೆದಾಗ ಮಾತಾಡ್ತಿರ್ತೀವಿ, ಚಿಡಿ ಕೊಟ್ಟಿದ್ದೀವಿ. ಸೊ ಅವರು ಕಲ್ಟಿವೇಟರ್ ಸ್ವಿಪ್ ಕಾರ್ಡ್ ಅಂತ ಹೇಳಿ ರೈತನ ಕೈನ ಬಾರ್ಕೋಲು ಅಂತ ಹೇಳಿ ಒಂದು ಪುಸ್ತಕನ ದಸ್ತಾವೇಜನ್ನ ತಂದುಕೊಟ್ರು. ಅದು ಇವತ್ತಿಗೂ ಕೂಡ ಎಲ್ಲ ರೈತ ಚಳುವಳಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ಎಲ್ಲ ಕಾರ್ಮಿಕ ಚಳುವಳಿ ನೆನ್ಪು ಮಾಡ್ಕೋಬೇಕಾಗಿರ್ತಕ್ಕಂಥದ್ದು. ಆ ರೈತನ ಕೈಯ ಬಾರ್ಕೋಲು, ಆ ದಸ್ತಾವೇಜನ್ನ ನಾವು ಓದ್ಬೇಕು. ಎಷ್ಟು ಜನ ನಾವು ಓದಿದೀವಿ? ಎಷ್ಟೋ ಜನ ಕಮ್ಯುನಿಸ್ಟರು ಅನಿಲೇಷನ್ ಆಫ್ ಕ್ಯಾಸ್ಟ್ನೇ ಓದಿಲ್ಲ. ಎಷ್ಟೋ ಜನ ಕಮ್ಯುನಿಸ್ಟರು ಎಷ್ಟೋ ಜನ ದಲಿತರು ಕಾರ್ಲ್ ಮಾರ್ಕ್ಸ್ನ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋನೇ ಓದಿಲ್ಲ. ಏನೂ ಓದ್ದಲೆ ಮಾರ್ಕ್ಸ್ನ ಟೀಕ್ಸೋದು, ತಿರಸ್ಕರಿಸೋದು, ಏನೂ ಓದ್ದಲೆ ಅಂಬೇಡ್ಕರ್ನ ಟೀಕ್ಸೋದು, ತಿರಸ್ಕರಿಸೋದು, ಇವು ಆಗ್ಬಾರ್ದು ಅನ್ನೋದು ಬುದ್ಧನ ಅಷ್ಟಾಂಗ ಮಾರ್ಗದಲ್ಲಿ ನಮಗೆ ನೀಟಾಗಿ ಗೊತ್ತಾಗುತ್ತೆ.